ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಯೂನಿಯನ್ ಬಜೆಟ್ 2024-25 ಕೇಂದ್ರ ಬಜೆಟ್ 2024-25ನೇ ಸಾಲಿದ್ದು ಈಗ ಮಂಡಿಸಲಾಗಿದೆ. ನಿರ್ಮಲಾ ಸೀತಾರಾಮನ್ ದೇಶದ ಹಣಕಾಸು ಮಂತ್ರಿಯಾಗಿ 7ನೇ ಬಜೆಟ್ ಅನ್ನ ಈಗ ಮಂಡಿಸಿದ್ದಾರೆ. ಬಜೆಟ್ ಗಾತ್ರ ಎಷ್ಟು? 48,21,000 ಕೋಟಿ ರೂಪಾಯಿಗಳು. ಬಜೆಟ್ ಅಂದ ತಕ್ಷಣ ತುಂಬ ವಿಚಾರಗಳಿರುತ್ತೆ, ಆದರೆ ಎಲ್ಲಕ್ಕಿಂತ ಮೊದಲು ಜನರ ಗಮನ ಹೋಗುವುದು ಆದಾಯ ತೆರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಬದಲಾವಣೆಗಳಾಗಿದೆಯಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಫಸ್ಟ್ ನಾವು ಅಲ್ಲಿಗೆ ಹೋಗ್ಬಿಡೋಣ ನೇರವಾಗಿ. ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ವಿಚಾರದಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ 50,000ದಿಂದ 75,000ಕ್ಕೆ ಈಗ ಏರಿಕೆ ಮಾಡಲಾಗಿದೆ. ಅಂದರೆ ಏನು? ಈಗ 7.5 ಲಕ್ಷ ರೂಪಾಯಿ ತನಕವೂ ಕೂಡ ತೆರಿಗೆ ಕಟ್ಟಬೇಕಾಗಿಲ್ಲ ಅಂತ ಇತ್ತಲ್ವಾ? ಮುಂಚೆ ತೆರಿಗೆ ಇತ್ತು ಬಟ್ ಕಟ್ಟಬೇಕಾಗಿಲ್ಲ ಅಂತಿತ್ತಲ್ವಾ? ಅದನ್ನೀಗ 7,75,000 ರೂಪಾಯಿಗೆ ತಗೊಂಡು ಹೋಗಲಾಗಿದೆ. ಮುಂಚೆ 7.5 ಲಕ್ಷ ಅಂದರೆ 7 ಲಕ್ಷ ರೂಪಾಯಿ ತನಕ 5% ಟ್ಯಾಕ್ಸ್ ಇತ್ತು ಬಟ್ ಕಟ್ಟಬೇಕಾಗಿಲ್ಲ ಅಂತ ಮಾಡಿದರು. ಪ್ಲಸ್ 50,000 ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಅಂತ, ಯಾವುದೇ ಪ್ರೂಫ್ ಏನು ಕೊಡಬೇಕಾಗಿಲ್ಲ, ಎಕ್ಸ್ಟ್ರಾ ಡಿಡಕ್ಷನ್ಸ್ ಅಂತ ಕೊಟ್ಟಿದ್ರಲ್ಲ, ಅದನ್ನೀಗ 75,000ಕ್ಕೆ ಏರಿಕೆ ಮಾಡಲಾಗಿದೆ. ಅದರ ಅರ್ಥ ನಾವಿಲ್ಲಿ ಏನಂತ ಅರ್ಥ ಮಾಡ್ಕೋಬೋದು ಅಂದರೆ, ಟೋಟಲ್ 7.5 ಲಕ್ಷ ತನಕ ಆದಾಯ ಇರೋರು ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಅಂತಿತ್ತಲ್ಲ, ಅದೀಗ 7,75,000ಕ್ಕೆ ಹೋಗ್ತಾ ಇದೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಆದರೆ ಗೊತ್ತಿರಲಿ, ಇದು ಹೊಸ ತೆರಿಗೆ ಪದ್ಧತಿ, ನ್ಯೂ ಟ್ಯಾಕ್ಸ್ ರಿಜಿಮ್ಗೆ ಅನ್ವಯ ಆಗುತ್ತೆ. ಏನು, ಫ್ಯಾಮಿಲಿ ಪೆನ್ಷನ್ನ ಡಿಡಕ್ಷನ್ 15,000 ರೂಪಾಯಿಂದ 25,000ಕ್ಕೆ ಏರಿಕೆ ಮಾಡಲಾಗಿದೆ. ಯಾರೊಬ್ಬರು ಮೃತಪಟ್ಟಾಗ ಅವರ ಫ್ಯಾಮಿಲಿಗೆ ಪೆನ್ಷನ್ ಹೋಗ್ತಾ ಇರುತ್ತಲ್ಲ, ಬೆನಿಫಿಟ್ಸ್ ಹೋಗ್ತಾ ಇರುತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ತೆರಿಗೆ ವಿನಾಯಿತಿ 15,000ದಿಂದ 25,000ಕ್ಕೆ ಈಗ ಏರಿಕೆ ಮಾಡಲಾಗಿದೆ. ಏನು, ಟ್ಯಾಕ್ಸ್ ಸ್ಲ್ಯಾಬ್ಸಲ್ಲೂ ಕೂಡ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಲಾಗಿದೆ. ಅದನ್ನು ಸ್ಕ್ರೀನ್ ಮೇಲೆ ನೀವೀಗ 2 ಸೈಡ್ ಬೈ ಸೈಡ್ ನೋಡ್ತಾ ಇದ್ದೀರಿ. ಮೊದಲು ಅಂದರೆ ಇಲ್ಲಿ ತನಕ 0ಯಿಂದ 3 ಲಕ್ಷ ರೂಪಾಯಿ ಆದಾಯದವರೆಗೆ ಯಾವುದೇ ತೆರಿಗೆ ಇರಲಿಲ್ಲ, ಟ್ಯಾಕ್ಸೇ ಇಲ್ಲ ಅದಕ್ಕೆ. ಈಗಲೂ ಕೂಡ ಇನ್ನು ಮುಂದೆ ಕೂಡ 0ಯಿಂದ 3 ಲಕ್ಷ ರೂಪಾಯಿ ಆದಾಯದವರೆಗೆ ಯಾವುದೇ ತೆರಿಗೆ ಇರೋದಿಲ್ಲ, ಝೀರೋ ಟ್ಯಾಕ್ಸ್. ಅದಾದಮೇಲೆ 3ರಿಂದ 6 ಲಕ್ಷ ರೂಪಾಯಿವರೆಗೆ ಇಲ್ಲಿ ತನಕ ಎಷ್ಟು ಟ್ಯಾಕ್ಸ್ ಇತ್ತು? 5% ಟ್ಯಾಕ್ಸ್ ಇತ್ತು. ಆದರೆ ಈಗ ಅದನ್ನು 3ರಿಂದ 7 ಲಕ್ಷ ರೂಪಾಯಿವರೆಗೆ 5% ಟ್ಯಾಕ್ಸ್ ಅಂತ ಮಾಡಲಾಗಿದೆ. ಮೊದಲು ಅಂದರೆ ಇಲ್ಲಿ ತನಕ. ಹಾಗೆ ನೆಕ್ಸ್ಟ್ ನಾವು ನೋಡಿದ್ರೆ, ಇಲ್ಲಿ ತನಕ 6ರಿಂದ 9 ಲಕ್ಷ ರೂಪಾಯಿ ಆದಾಯ ಇರೋರಿಗೆ 10% ಟ್ಯಾಕ್ಸ್ ಇತ್ತು. ಅದನ್ನೀಗ 7ರಿಂದ 10 ಲಕ್ಷ ರೂಪಾಯಿ ಆದಾಯ ಇರೋರ ತನಕವೂ ಕೂಡ ಆ 10% ಟ್ಯಾಕ್ಸ್, ಅಲ್ಲೊಂದು ಸ್ವಲ್ಪ ಎಕ್ಸ್ಟ್ರಾ 1 ಲಕ್ಷ ಬೆನಿಫಿಟ್ ಕೊಡಲಾಗಿದೆ. ಈಗ ಪ್ರೆಸೆಂಟ್ ನೆಕ್ಸ್ಟ್ ಸ್ಲ್ಯಾಬ್ ಹೋದರೆ ನಾವು 9ರಿಂದ 12 ಲಕ್ಷ ರೂಪಾಯಿ ಆದಾಯ ಇರೋರಿಗೆ 15% ಟ್ಯಾಕ್ಸ್ ಇದೆಯಲ್ಲ. ನೆಕ್ಸ್ಟ್ 10ರಿಂದ 12 ಲಕ್ಷ ರೂಪಾಯಿ ಆದಾಯ ಇರೋರಿಗೆ ಆ 15% ಟ್ಯಾಕ್ಸ್ ಬ್ರ್ಯಾಕೆಟ್ ಬರುತ್ತೆ. ನೆಕ್ಸ್ಟ್ ಸ್ಲ್ಯಾಬ್ ನೋಡಿದ್ರೆ ಪ್ರೆಸೆಂಟ್ ಯಾವ ಥರ ಇದೆ ಅಂತ ಹೇಳಿದ್ರೆ, 12ರಿಂದ 15 ಲಕ್ಷ ರೂಪಾಯಿ ಆದಾಯ ಇರೋರಿಗೆ 20% ಟ್ಯಾಕ್ಸ್ ಇದೆ ಈ ಕ್ಷಣದ ತನಕ ಕೂಡ. ಇನ್ನು ಮುಂದೆ ಈ ಬಜೆಟ್ ನಂತರವೂ ಕೂಡ ಇಲ್ಲಿ ಯಾವುದೇ ಬದಲಾವಣೆ ಇಲ್ಲ. 12ರಿಂದ 15 ಲಕ್ಷ ರೂಪಾಯಿ ಆದಾಯ ಇರೋರಿಗೆ 20% ಟ್ಯಾಕ್ಸ್ ಇರುತ್ತೆ. ಸೇಮ್ 15 ಲಕ್ಷಕ್ಕೂ ಅಧಿಕ ಆದಾಯ ಇರೋರಿಗೆ 30% ಟ್ಯಾಕ್ಸ್ ಇತ್ತು. ಈಗಲೂ ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. 15 ಲಕ್ಷಕ್ಕಿಂತ ಅಧಿಕ ಆದಾಯ ಹೊಂದಿರೋರು 30% ಟ್ಯಾಕ್ಸನ್ನು ಇವಾಗಲೂ ಕೂಡ ಕಟ್ಟಬೇಕು. ಕೆಲವರಿಗೆ ಇಲ್ಲಿ ಕನ್ಫ್ಯೂಷನ್ ಆಗ್ಬೋದು. ನೀವು ಮೊದಲು ಹೇಳಿದ್ರಲ್ಲ 7.5 ಲಕ್ಷ ತನಕ ಯಾವುದೇ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ, ಈಗ 7.25 ಲಕ್ಷ ತನಕ ಅದು ಹೋಗ್ತಾ ಇದೆ, ಟ್ಯಾಕ್ಸೇ ಕಟ್ಟಬೇಕಾಗಿಲ್ಲ ಅಂತ ಹೇಳಿದ್ರೆ, ಇವಾಗ ನೋಡಿದ್ರೆ ಹೇಳ್ತಾ ಇದ್ದೀರಾ ಅಲ್ಲಿ 3ರಿಂದ 7 ಲಕ್ಷ ರೂಪಾಯಿ ತನಕ 5% ಟ್ಯಾಕ್ಸ್, 7ರಿಂದ 10 ಲಕ್ಷ ರೂಪಾಯಿ ತನಕ 10% ಟ್ಯಾಕ್ಸ್ ಅಂತ ಹೇಳ್ತಾ ಇದ್ದೀರಲ್ಲ ಅಂತ ಹೇಳ್ಬೋದು. ಕೆಲವರಿಗೆ ಗೊತ್ತಿರುತ್ತೆ ಇದು ಯಾವ ರೀತಿ ಲೆಕ್ಕಾಚಾರ ಅಂತ, ಗೊತ್ತಿಲ್ಲ ಅಂದರೆ ಹೇಳ್ತೀವಿ ಕೇಳಿ. 7.5 ಲಕ್ಷ ರೂಪಾಯಿ ತನಕ, ಈಗ 7,75,000 ರೂಪಾಯಿ ತನಕ ಈ ಹೊಸ ಪ್ರಪೋಸಲ್ ಪ್ರಕಾರ 7,75,000 ರೂಪಾಯಿ ತನಕ ಟ್ಯಾಕ್ಸ್ ಇದೆ ಬಟ್ ಕಟ್ಟಬೇಕಾಗಿಲ್ಲ ಅಂತ. ಆದರೆ ಅಲ್ಲಿಗಿಂತ ಚೂರು ಜಾಸ್ತಿ ಬಂದರೂ ಕೂಡ, ಈಗ ಯಾರೋ ಒಬ್ಬರಿಗೆ 8 ಲಕ್ಷ ಆದಾಯ ಇದೆ ಅಂತ ಅಂದ್ಕೊಳ್ಳಿ, ಅಂಥವರು ಅವ್ರಿಗೀಗ ಟ್ಯಾಕ್ಸ್ ಎಲ್ಲಿಂದ ಕ್ಯಾಲ್ಕುಲೇಟ್ ಆಗುತ್ತೆ? 7,75,000 ನಂತರ ಕ್ಯಾಲ್ಕುಲೇಟ್ ಆಗೋದಿಲ್ಲ. ಅವರಿಗೆ ಸೀದಾ ಟ್ಯಾಕ್ಸೇಷನ್ ಈಗ ಎಲ್ಲಿಂದ ಕ್ಯಾಲ್ಕುಲೇಟ್ ಆಗುತ್ತೆ ಅಂದರೆ 3 ಲಕ್ಷದಿಂದಲೂ ಕ್ಯಾಲ್ಕುಲೇಟ್ ಆಗ್ತಾ ಬರುತ್ತೆ. ಈಗ 8 ಲಕ್ಷ ಆದಾಯ ಇದೆ ಅಂತ ಅಂದ್ಕೊಳ್ಳಿ, ಈಗ 7.25 ಲಕ್ಷ ತನಕ ಟ್ಯಾಕ್ಸೇ ಕಟ್ಟಬೇಕಾಗಿಲ್ಲ, ಇದೆ ಬಟ್ ಕಟ್ಟಬೇಕಾಗಿಲ್ಲ ನೀವು. ಆದರೆ 8 ಲಕ್ಷ 8.5 ಲಕ್ಷ ಆದಾಯ ಇದೆ ಅಂತ ಅಂದ್ಕೊಳ್ಳಿ, ಆವಾಗ ನೀವು ನಿಮ್ಮ ಆ 8.5 ಲಕ್ಷ ಆದಾಯದಲ್ಲಿ 0ಯಿಂದ 3 ಲಕ್ಷಕ್ಕೆ ನೀವು ಯಾವುದೇ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ, 3ರಿಂದ 7 ಲಕ್ಷಕ್ಕೆ ನೀವು ಈಗ 5% ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. 7ರಿಂದ ಮತ್ತು 8.5 ಲಕ್ಷ ತನಕದ ಆದಾಯಕ್ಕೆ 10% ಕಟ್ಟಬೇಕಾಗತ್ತೆ.
ಉದಾಹರಣೆಗೆ ನಿಮಗೆ 8-8.25 ಲಕ್ಷ ಆದಾಯ ಇದೆ ಅಂತ ಹೇಳಿದ್ರೆ, ಅದೇ 7.25 ಲಕ್ಷದ ಒಳಗೆ ಇತ್ತು ಅಂತ ಹೇಳಿದ್ರೆ ನೀವು ಏನು ಕಟ್ಟಬೇಕಾಗಿಲ್ಲ, ಪೂರ್ಣ ವಿನಾಯಿತಿಯನ್ನು ಪಡ್ಕೋಬೋದು ಅಂತ. ಯಾಕೆ ಆ ರೀತಿ ಮಾಡ್ತಾರೆ, ಅಲ್ಲಿ ತನಕ 0 ಅಂತ ಯಾಕೆ ಹೇಳಲ್ಲ ಅಂತ ಹೇಳಿದ್ರೆ, 10 ಲಕ್ಷ ಇರೋರಿಗೆ, ಅವರು ತುಂಬ ಆದಾಯ ಜಾಸ್ತಿ ಇರೋರಂತಲ್ವಾ, 15 ಲಕ್ಷ ಇರೋರಿಗೆ, 20 ಲಕ್ಷ ಇರೋರಿಗೆ, ಕೋಟಿಗಟ್ಟಲೆ ಇರೋರಿಗೆ, ಅವರಿಗೆ ನೀವು 7.5 ತನಕ 0 ಅಂತ ಹೇಳಿದ್ರೆ ಅವ್ರಿಗೂ ಕೂಡ ನೀವು ಅಲ್ಲಿ ತನಕ ಕಂಪ್ಲೀಟ್ ವಿನಾಯಿತಿ ಕೊಡಬೇಕಾಗತ್ತೆ, 7.5ಇಂದನೇ ಕೌಂಟ್ ಮಾಡಬೇಕಾಗತ್ತೆ. ಬಟ್ 7.5 ತನಕ ಟ್ಯಾಕ್ಸ್ ಇದೆ, ಬಟ್ ನೀವು ಕಟ್ಟಬೇಕಾಗಿಲ್ಲ ಅಷ್ಟೇ ಅಂತ ಹೇಳಿದ್ರೆ, ಕೋಟಿಗಟ್ಟಲೆ ಆದಾಯ ಇರೋನಿಗೆ ಅಲ್ಲಿಂದಲೂ ಬರ್ಬೋದು. ಅವಾಗ ನೋಡಪ್ಪ, ನಿನಗೆ ಕೋಟಿಗಟ್ಟಲೆ ಆದಾಯ ಇದೆ, ನಿನಗೆ ಈ ಆದಾಯದಲ್ಲಿ 3-7 ಲಕ್ಷಕ್ಕೆ 5% ಕ್ಯಾಲ್ಕುಲೇಟ್ ಮಾಡೋಣ, 7-10 ಲಕ್ಷಕ್ಕೆ 10% ಕ್ಯಾಲ್ಕುಲೇಟ್ ಮಾಡೋಣ, 10-12 ಲಕ್ಷಕ್ಕೆ 15% ಕ್ಯಾಲ್ಕುಲೇಟ್ ಮಾಡೋಣ, 12-15 ಲಕ್ಷಕ್ಕೆ 20% ಮಾಡೋಣ, 15 ಲಕ್ಷದ ಮೇಲೆ ನಿನ್ನ ಆದಾಯಕ್ಕೆ 30% ಕ್ಯಾಲ್ಕುಲೇಟ್ ಮಾಡೋಣ ಅಂತ ಅಲ್ಲಿಂದಲೂ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಂದು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ಆ ರೀತಿ ಮಾಡಿರ್ತಾರೆ. ಉಳಿದಂತೆ NPS, ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಅಥವಾ ನ್ಯೂ ಪೆನ್ಷನ್ ಸಿಸ್ಟಮ್ಗೆ ಕಂಪನಿ ಮತ್ತು ಉದ್ಯೋಗಿಗಳು ತೆಗೆದಿಡಬೇಕಾಗಿರೋ ಮೊತ್ತ ವೇತನದ ಬೇಸಿಕ್ನ 10%ನಿಂದ 14%ವರೆಗೆ ಈಗ ಏರಿಕೆ ಮಾಡಲಾಗಿದೆ. ಸ್ನೇಹಿತರೆ, ತೆರಿಗೆ ಅಂತ ಬಂದಾಗ ನಮಗೆ ಒಳ್ಳೇದು ಮಾಡಿಕೊಂಡು ತೆರಿಗೆ ಉಳಿತಾಯ ಮಾಡೋಕೆ ಇನ್ನೊಂದು ದಾರಿ ಇದೆ. ಸರ್ಕಾರದ 1010D 80C ಎಲ್ಲ ಇದಾವಲ್ಲ, ಅದರ ಅಂಡರ್ನಲ್ಲಿ ತೆರಿಗೆಯನ್ನು ವಿನಾಯಿತಿ ಪಡೆಯೋಕೆ. ಏನದು ಅಂತ ಹೇಳಿದ್ರೆ ಹೆಲ್ತ್ ಇನ್ಶೂರೆನ್ಸ್ ಹಾಗೂ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋದು. ನೀವು ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಂಡ್ರೆ, ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಕೊಂಡ್ರೆ ಸರ್ಕಾರ ನಿಮಗೆ ತೆರಿಗೆಯಲ್ಲಿ ವಿನಾಯಿತಿ ಕೊಡುತ್ತೆ. ಅಷ್ಟು ಮಹತ್ವದ ಸಬ್ಜೆಕ್ಟ್ಗಳು ಇವೆರಡೂ ಕೂಡ. ನೀವು ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದ್ರೆ, ನೀವು ಚಿಕ್ಕ ಏಜಲ್ಲೇ ಮಾಡಿಸ್ಕೊಂಡ್ಬಿಟ್ರೆ 500-600 ರೂಪಾಯಿಗೆಲ್ಲ ನಿಮಗೆ 1 ಕೋಟಿ ತನಕ ಕೂಡ ಟರ್ಮ್ ಇನ್ಶೂರೆನ್ಸ್ನ ಕವರೇಜ್ ಸಿಗುತ್ತೆ. ದುಡಿತಾ ಇರೋ ವ್ಯಕ್ತಿ ಅದನ್ನು ಮಾಡಿಸೋದು ತುಂಬ ಇಂಪಾರ್ಟೆಂಟ್. ಅವ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಅವ್ರ ಸ್ಯಾಲ್ರಿ ಮೇಲೆ ಡಿಪೆಂಡ್ ಆಗಿರೋ ಫ್ಯಾಮಿಲಿಗೆ ಆ ಇಡೀ ಅಮೌಂಟ್ ಟ್ಯಾಕ್ಸ್ ಫ್ರೀಯಾಗಿ ಸಿಕ್ಬಿಡುತ್ತೆ. ಇದು ಟರ್ಮ್ ಇನ್ಶೂರೆನ್ಸ್ ಆಯಿತು. ಇನ್ನೊಂದು ಹೆಲ್ತ್ ಇನ್ಶೂರೆನ್ಸ್ ನೀವು ಮಾಡಿಸಿದ್ರೆ, ನಿಮ್ಮ ಫ್ಯಾಮಿಲಿಗೆ ಇದನ್ನು ನೀವು ಮಾಡಿಸ್ಕೊಂಡ್ರೆ ಹಾಸ್ಪಿಟಲ್ ಬಿಲ್ ಬಗ್ಗೆ ವರಿ ಮಾಡ್ಕೊಳ್ಳೋ ಪರಿಸ್ಥಿತಿ ಬರೋದಿಲ್ಲ. ದುರದೃಷ್ಟವಶಾತ್ ಒಂದು ಕೆಟ್ಟ ಸೊಳ್ಳೆ ಬಂದು ಕಚ್ಚಿದ್ರೆ ಸಾಕಲ್ವಾ, ಡೆಂಗ್ಯೂ, ಮಲೇರಿಯಾ ಈ ರೀತಿ ಸಣ್ಣ ಪುಟ್ಟ ಕಾಯಿಲೆಗಳಿಂದ ಹಿಡಿದು ದೊಡ್ಡ ದೊಡ್ಡ ಕಾಯಿಲೆಗಳ ತನಕ ಪ್ರತಿಯೊಂದರ ಮೆಡಿಕಲ್ ಎಕ್ಸ್ಪೆನ್ಸಸ್ ಆಕಾಶಕ್ಕೆ ಹೋಗ್ತಾ ಇದೆ. ಪ್ರತಿ ವರ್ಷ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ದೇಶದ ಹಣದುಬ್ಬರ 5-6-7% ರೇಂಜಲ್ಲಿದ್ದರೆ ಮೆಡಿಕಲ್ ಇನ್ಫ್ಲೇಷನ್, ಮೆಡಿಕಲ್ ಕಾಸ್ಟ್ ಇನ್ಫ್ಲೇಷನ್, ಆರೋಗ್ಯ ಕ್ಷೇತ್ರದಲ್ಲಿ ಆಗ್ತಿರೋ ಬೆಲೆ ಏರಿಕೆ 15-16-17% ರೇಂಜಲ್ಲಿ ಇರುತ್ತಲ್ವ. ಹಾಗಾಗಿ ತುಂಬ ದುಬಾರಿ ಹಾಸ್ಪಿಟಲ್ ವೆಚ್ಚಗಳು. ಹೆಲ್ತ್ ಇನ್ಶೂರೆನ್ಸ್ ಇದ್ದರೆ ಎಂಥ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಾದರೂ ಕೂಡ ನೀವು ಎಷ್ಟಕ್ಕೆ ಮಾಡಿಸಿರ್ತೀರಿ ಅಷ್ಟು ದುಡ್ಡಿಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಪಡ್ಕೊಂಡು ನೆಮ್ಮದಿಯಾಗಿ ಗುಣಮುಖರಾಗಿ ಹೊರಗೆ ಬರೋಕ್ಕೆ ಅವಕಾಶ ಆಗುತ್ತೆ. ಸೇವಿಂಗ್ಸ್ ಎಲ್ಲ ಖಾಲಿಯಾಗಿ ಸಾಲ ಎಲ್ಲ ಮಾಡೋ ಪರಿಸ್ಥಿತಿ ಬರೋದಿಲ್ಲ. ಸೊ ನಿಮ್ಮಲ್ಲಿ ಯಾರಾದರೂ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ದಿರೋರು ಇನ್ನೂ ಇದ್ದರೆ, ಹೆಲ್ತ್ ಇನ್ಶೂರೆನ್ಸ್ ಮಾಡಿಸದೇ ಇರೋರು ಇನ್ನೂ ಇದ್ದರೆ, ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಾಮೆಂಟ್ನಲ್ಲಿ ನಾವು ಲಿಂಕನ್ನು ಕೊಟ್ಟಿರ್ತೀವಿ. ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಭಾರತದ ಎಲ್ಲ ಟಾಪ್ ಕಂಪನಿಗಳ ಟರ್ಮ್ ಪ್ಲಾನ್ಸನ್ನು, ಇನ್ನೊಂದು ಸಪ್ರೇಟ್ ಲಿಂಕಲ್ಲಿ ಹೆಲ್ತ್ ಕೊಟ್ಟಿರ್ತೀವಿ, ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಭಾರತದ ಎಲ್ಲ ಟಾಪ್ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಗಳ ಹೆಲ್ತ್ ಪ್ಲಾನ್ಗಳನ್ನು ಕಂಪೇರ್ ಮಾಡಿ ವಿತ್ ಆನ್ಲೈನ್ ಎಕ್ಸ್ಟ್ರಾ ಡಿಸ್ಕೌಂಟ್ ಅಪ್ ಟು 25% ತನಕ ಆನ್ಲೈನ್ ಡಿಸ್ಕೌಂಟ್ ಇದೆ. ಅದನ್ನು ನೋಡಿಕೊಂಡು ಚೆಕ್ ಮಾಡಿಕೊಂಡು ನೀವು ಕೂಡ ಅಪ್ಲೈ ಮಾಡ್ಬೋದು. ತಿಂಗಳಿಗೆ ನೀವು ಮೊಬೈಲ್ ರೀಚಾರ್ಜಿಂಗ್ ಮಾಡೋ ಕಾಸ್ಟ್ನಲ್ಲಿ ಟರ್ಮ್ ಇನ್ಶೂರೆನ್ಸನ್ನು ಕೂಡ ಪಡಿಬೋದು, ಹೆಲ್ತ್ ಇನ್ಶೂರೆನ್ಸನ್ನು ಕೂಡ ನೀವು ನಿಮಗೆ ನಿಮ್ಮ ಫ್ಯಾಮಿಲಿಗೆ ಮಾಡಿಸ್ಕೊಳ್ಬೋದು. ಡಿಸ್ಕ್ರಿಪ್ಷನಲ್ಲಿ ಹಾಗೂ ಪಿನ್ ಮಾಡಿರೋ ಟಾಪ್ ಕಾಮೆಂಟ್ನಲ್ಲಿ ಎರಡರದ್ದು ಲಿಂಕ್ ಇದೆ, ಆಸಕ್ತರು ಚೆಕ್ ಮಾಡಿ. ಏನು ಬಜೆಟ್ನ ಓವರ್ ಆಲ್ ಥೀಮ್, ಯಾವ ಥೀಮ್ನಲ್ಲಿ ಈ ಬಜೆಟ್ ಇದೆ ಅಂತ ಹೇಳಿದ್ರೆ, ಈ ಹಿಂದಿನ ಮೋದಿ ಸರ್ಕಾರದ ಬಜೆಟ್ಗಳಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ರೈಲ್ವೆ, ಏರ್ಪೋರ್ಟ್, ರೋಡ್, ಹೈವೇಗಳು ಇದ್ರ ಮೇಲೆ ಸಿಕ್ಕಾಪಟ್ಟೆ ಫೋಕಸ್ ಇರ್ತಾ ಇತ್ತು. ಆದರೆ ಈ ಸಲ ಒಂದಷ್ಟು ಬದಲಾವಣೆಗಳು ನಮಗೆ ಕಂಡು ಬರ್ತಾ ಇದೆ. ಒಂದಷ್ಟು ಕೋರ್ಸ್ ಕರೆಕ್ಷನನ್ನು ಅಥವಾ ತಮ್ಮ ನೀತಿಯಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಸರ್ಕಾರ ಮಾಡಿಕೊಂಡಿದೆ. ಉದ್ಯೋಗ ಸೃಷ್ಟಿಗೆ ಜಾಸ್ತಿ ಮಹತ್ವ. ಹಾಗೆ ಉದ್ಯೋಗ ಸೃಷ್ಟಿ ಅಂತ ಹೇಳಿದ್ರೆ, ಉದ್ಯೋಗ ಸೃಷ್ಟಿಯಾದಾಗ ಅದನ್ನು ಮಾಡೋಕ್ಕೆ ಕೌಶಲ್ಯಭರಿತ ಪಾಪ್ಯುಲೇಷನ್ ಇರಬೇಕಲ್ಲ, ಯಂಗ್ಸ್ಟರ್ ಸ್ಕಿಲ್ಡ್ ಇರಬೇಕಲ್ಲ. ಹಾಗಾಗಿ ಕೌಶಲ್ಯಾಭಿವೃದ್ಧಿಗೆ ಮಹತ್ವ ಕೊಡಲಾಗಿದೆ. ಹಾಗೂ ಕೇವಲ ಬೃಹತ್ ಕಂಪನಿಗಳು ಮಾತ್ರವಲ್ಲದೆ ಮಧ್ಯಮ ಮತ್ತು ಸಣ್ಣ ಕಂಪನಿಗಳ ಮೇಲೂ ಕೂಡ ಮಹತ್ವ ಕೊಡಲಾಗಿದೆ. MSME ಸೆಕ್ಟರ್ ಮೇಲೆ ಅತ್ಯಂತ ಹೆಚ್ಚಿನ ಮಹತ್ವ ಕೊಡಲಾಗಿದೆ. ಹಾಗೆ ಮಿಡಲ್ ಕ್ಲಾಸ್ ಜನ, ಮಧ್ಯಮ ವರ್ಗದ ಜನರ ಅಗತ್ಯತೆಗಳಿಗೆ ಹೆಚ್ಚಿನ ಮಹತ್ವವನ್ನು ಈ ಬಜೆಟ್ನಲ್ಲಿ ಈ ಸಲ ಕೊಡಲಾಗಿದೆ. ಸೊ ಇದರಲ್ಲೂ ಕೂಡ ಯಾವ ವಿಚಾರಗಳಿಗೆ ಹೆಚ್ಚು ಆದ್ಯತೆ ಕೊಡಲಾಗಿದೆ ಅಂತ ನಾವೀಗ ನೋಡ್ತಾ ಹೋದ್ರೆ 9 ಆದ್ಯತೆಗಳನ್ನು ಸರ್ಕಾರ ಇಟ್ಕೊಂಡಿದೆ. ಮೊದಲನೇದಾಗಿ ಉತ್ಪಾದಕತೆ ಹಾಗೂ ಕೃಷಿ ಕ್ಷೇತ್ರದ ಚೇತರಿಕೆ, ಎರಡನೇದು ಉದ್ಯೋಗ ಹಾಗೂ ಕೌಶಲ್ಯಕ್ಕೆ ಮಹತ್ವ, ಮೂರನೇದು ಮಾನವ ಸಂಪನ್ಮೂಲ ಅಭಿವೃದ್ಧಿ ಹಾಗೂ ಸಾಮಾಜಿಕ ನ್ಯಾಯ, ನಾಲ್ಕನೇದು ಉತ್ಪಾದನೆ ಹಾಗೂ ಸೇವೆಗಳು, ಐದನೇದು ಅರ್ಬನ್ ಡೆವಲಪ್ಮೆಂಟ್, ಆರನೇದು ಎನರ್ಜಿ ಸೆಕ್ಯೂರಿಟಿ, ಏಳನೇದು ಮೂಲ ಸೌಕರ್ಯ, ಎಂಟನೇದು ನಾವೀನ್ಯತೆ ಅಂದರೆ ಇನೋವೇಷನ್, ಸಂಶೋಧನೆ ಮತ್ತು ಅಭಿವೃದ್ಧಿ, ಈ ವಿಚಾರಗಳಿಗೆ ಮಹತ್ವ, ಒಂಬತ್ತನೇದು ನೆಕ್ಸ್ಟ್ ಜನರೇಷನ್ ರಿಫಾರ್ಮ್ಸ್ ಅಂದರೆ ಓವರಾಲ್ ದೇಶದಲ್ಲಿ ಆಗಬೇಕಾಗಿರೋ ಸುಧಾರಣೆಗಳು, ಮುಂದಿನ ತಲೆಮಾರಿನ ಸುಧಾರಣೆಗಳು ಯಾವುದು ಅದನ್ನು ಮಾಡಬೇಕು ಅನ್ನೋದಕ್ಕೆ ಮಹತ್ವವನ್ನು ಕೊಡಲಾಗಿದೆ.
ಜೊತೆಗೆ ಈ ಬಜೆಟ್ನಲ್ಲಿ ಅತಿ ದೊಡ್ಡ ಘೋಷಣೆ ಅಂತ ಹೇಳಿದ್ರೆ 5 ಪ್ರಧಾನಮಂತ್ರಿ ಯೋಜನೆಗಳನ್ನು ಅನೌನ್ಸ್ ಮಾಡಲಾಗಿದೆ. ಅವುಗಳ ಬಗ್ಗೆ ನಾವೀಗ ಗಮನ ಹರಿಸ್ತಾ ಹೋದ್ರೆ ಉದ್ಯೋಗ, ಕೌಶಲ್ಯ, MSME, ಮಧ್ಯಮ ವರ್ಗ ಈ ಒಂದು ವಿಚಾರಗಳನ್ನು ಫೋಕಸ್ನಲ್ಲಿ ಇಟ್ಕೊಂಡು 5 PM ಸ್ಕೀಮ್ಸ್ ಅನ್ನ ಅನೌನ್ಸ್ ಮಾಡಲಾಗಿದೆ. ಇದಕ್ಕಾಗಿ 5 ವರ್ಷಕ್ಕೆ 2 ಲಕ್ಷ ಕೋಟಿ ರೂಪಾಯಿ ಸರ್ಕಾರ ಖರ್ಚು ಮಾಡೋಕೆ ಪ್ಲಾನ್ ಮಾಡ್ಕೊಂಡಿದೆ. ಈ ಇಷ್ಟು ಪಾಯಿಂಟರ್ಸ್ ಮೇಲೆ ಉದ್ಯೋಗ ಸೃಷ್ಟಿ ಆಧಾರಿತ ಪ್ರೋತ್ಸಾಹ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮುಂಚೆಲ್ಲ ಏನಿತ್ತು, PLI ಇತ್ತು, ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್. ದೊಡ್ಡ ಚಾಲೆಂಜಿಂಗ್ ಕ್ಷೇತ್ರಗಳಲ್ಲಿ, ಅದು ಟೆಕ್ನಾಲಜಿಕಲ್ ಗೂಡ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಗೂಡ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಅಥವಾ ಈ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಆ ಕ್ಷೇತ್ರಗಳಲ್ಲಿ ಏನಾಗಿದ್ರು, ಪ್ರೊಡಕ್ಷನ್ ಯಾರು ಬಂದು ಇನ್ವೆಸ್ಟ್ ಮಾಡ್ತೀರಾ, ಉತ್ಪಾದನೆಯನ್ನು ಭಾರತದಲ್ಲಿ ಯಾರು ಮಾಡ್ತೀರಾ, ನಿಮ್ಮ ಉತ್ಪಾದನೆ ಆಧಾರಿತವಾಗಿ ನಾವು ನಿಮಗೆ ಇನ್ಸೆಂಟಿವ್ ಕೊಡ್ತೀವಿ ಅಂತ ಮಾಡಿದ್ರಲ್ಲ. ಈಗ PLI ಥರನೇ ELI ತರಲಾಗಿದೆ. ಅಂದರೆ ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಇನ್ಸೆಂಟಿವ್. ಯಾರು ಜಾಸ್ತಿ ಉದ್ಯೋಗ ಸೃಷ್ಟಿ ಮಾಡ್ತಾರೋ ಅಂಥ ಕಂಪನಿಗಳಿಗೆ ಇನ್ಸೆಂಟಿವ್ ಕೊಡೋದು, ಅಥವಾ ಆ ಹೊಸ ಉದ್ಯೋಗಿಗಳಿಗೆ ಇನ್ಸೆಂಟಿವ್ ಕೊಡೋದನ್ನು ಅನೌನ್ಸ್ ಮಾಡಲಾಗಿದೆ. ಅದಕ್ಕೆ 3 ಸ್ಕೀಮ್ಗಳನ್ನು ಅನೌನ್ಸ್ ಮಾಡಲಾಗಿದೆ. ಅದರಲ್ಲೂ ಯಾರು ನಿರುದ್ಯೋಗಿಗಳಿದ್ದಾರೆ ಅವರಿಗೆ ಯಾವುದೇ ರೀತಿ ಭತ್ಯೆಯನ್ನು ಇಲ್ಲಿ ಕೊಟ್ಟಿಲ್ಲ. ಅದರ ಬದಲಿಗೆ ಉದ್ಯೋಗ ಸೇರ್ಕೊಳ್ಳೋರಿಗೆ, ಮೊದಲ ಬಾರಿ ಉದ್ಯೋಗಕ್ಕೆ ಜಾಯ್ನ್ ಆಗೋರಿಗೆ ಪ್ರೋತ್ಸಾಹ ಕೊಡಲಾಗಿದೆ. ಅಂದರೆ ಈ ಬೆನಿಫಿಟ್ ಸಿಗಬೇಕು ಅಂದರೆ ಏನಾದರೂ ಮಾಡಿ ಕೆಲಸಕ್ಕೆ ಸೇರ್ಕೋಬೇಕು, ಜಾಬ್ ತಗೋಬೇಕು. ಅವರಿಗೆ ಬೆನಿಫಿಟನ್ನು ಅಥವಾ ಪ್ರೋತ್ಸಾಹವನ್ನು ಅನೌನ್ಸ್ ಮಾಡಲಾಗಿದೆ. ಮೊದಲ ಬಾರಿಗೆ ಜಾಬ್ ಶುರು ಮಾಡೋರಿಗೆ, ಫಸ್ಟ್ ಟೈಮ್ ಎಂಪ್ಲಾಯಿಗಳಿಗೆ EPFO ಆಧಾರದಲ್ಲಿ ನೆರವನ್ನು ಘೋಷಿಸಲಾಗಿದೆ. ಉದ್ಯೋಗ ಸೃಷ್ಟಿಯಾಗಿದೆ ಅಂತ ಪ್ರೂಫ್ ಏನು? ಅದಕ್ಕೆ EPFO ಡೇಟಾವನ್ನು ಆಧಾರವಾಗಿ ಪರಿಗಣಿಸಲಾಗ್ತಾ ಇದೆ. ಅದರಲ್ಲಿ ನಾವೀಗ ಕ್ವಿಕ್ ಆಗಿ PM ಸ್ಕೀಮ್ ನಂಬರ್ 1 ಮೊದಲನೇದು ನೋಡ್ತಾ ಹೋದರೆ, ಆರಂಭಿಕ ಉದ್ಯೋಗಿಗಳಿಗೆ ಏನು ಮಾಡಿದ್ದಾರೆ ಅಂತ ನೋಡಿದ್ರೆ, ಅಂದರೆ ಮೊದಲ ಬಾರಿ ಜಾಬ್ ಮಾಡೋಕ್ಕೆ ಹೋಗೋರಿಗೆ ಏನು ಮಾಡಿದ್ದಾರೆ ನೋಡಿದ್ರೆ, ಎಲ್ಲ ಫಾರ್ಮಲ್ ಸೆಕ್ಟರ್ಗಳಲ್ಲಿ ಮೊದಲ ಬಾರಿಗೆ ಜಾಬ್ ಶುರು ಮಾಡೋರಿಗೆ ಮೊದಲ 1 ತಿಂಗಳ ಸಂಬಳವನ್ನು ಸರ್ಕಾರ ಕೊಡುತ್ತೆ ಅನ್ನೋದನ್ನು ಅನೌನ್ಸ್ ಮಾಡಲಾಗಿದೆ. 3 ಇನ್ಸ್ಟಾಲ್ಮೆಂಟ್ನಲ್ಲಿ ಸ್ಯಾಲ್ರಿ ಕ್ರೆಡಿಟ್ ಆಗುತ್ತೆ ಅಂತ. ಫಸ್ಟ್ ಮಂತ್ ಸ್ಯಾಲ್ರಿ ಎಷ್ಟಿರುತ್ತೆ ಅದನ್ನು 3 ಭಾಗ ಮಾಡಿ 3 ಇನ್ಸ್ಟಾಲ್ಮೆಂಟ್ಗಳಲ್ಲಿ ಸರ್ಕಾರ ದುಡ್ಡನ್ನು ಕೊಡುತ್ತೆ ಅಂತ. ಆದರೆ ಒಬ್ಬರದು 2 ಲಕ್ಷ ರೂಪಾಯಿ ಸ್ಯಾಲ್ರಿ ಇದೆ ಅಂತ ಹೇಳಿದ್ರೆ ಅಷ್ಟು ಕೊಟ್ಬಿಡಲ್ಲ ಸರ್ಕಾರ. ಮ್ಯಾಕ್ಸಿಮಮ್ ಲಿಮಿಟನ್ನು ಹಾಕಲಾಗಿದೆ. 15,000 ರೂಪಾಯಿವರೆಗೂ ಕೂಡ ಕೊಡ್ತಾರೆ. ಅರ್ಹತೆ ಅಂದರೆ ಮ್ಯಾಕ್ಸಿಮಮ್ 1 ಲಕ್ಷ ರೂಪಾಯಿಗೆ ತನಕ ಸ್ಯಾಲ್ರಿ ಇರೋರಿಗೆ. 1 ಲಕ್ಷಕ್ಕಿಂತ ಮೇಲ್ ಸ್ಯಾಲ್ರಿ ಇರೋರಿಗೆ ಅನ್ವಯನೇ ಆಗಲ್ಲ. 1 ಲಕ್ಷಕ್ಕಿಂತ ಕೆಳಗೆ ಸ್ಯಾಲ್ರಿ ಇರೋರಿಗೆ ಅನ್ವಯ ಆಗುತ್ತೆ. ಅದು ಮ್ಯಾಕ್ಸಿಮಮ್ ಎಷ್ಟು ಕೊಡ್ತಾರೆ ಸರ್ಕಾರದವರು? 15,000 ರೂಪಾಯಿ ಕೊಡ್ತಾರೆ. 5 3 ಕಂತುಗಳಲ್ಲಿ ಅದನ್ನು ಕೊಡ್ತಾರೆ. ಸುಮಾರು 2.1 ಕೋಟಿ ಯುವ ಜನತೆ ಇದರ ಫಲಾನುಭವಿಗಳಾಗ್ತಾರೆ ಅನ್ನೋ ನಿರೀಕ್ಷೆಯನ್ನು ಸರ್ಕಾರ ಹೊಂದಿದೆ. ಇನ್ನು PM ಸ್ಕೀಮ್ ನಂಬರ್ 2 ಇದರಲ್ಲಿ ಏನು ಮಾಡಿದ್ದಾರೆ ಅಂದರೆ, ಉತ್ಪಾದನಾ ಕ್ಷೇತ್ರದಲ್ಲಿ ಉದ್ಯೋಗ ಸೃಷ್ಟಿ, ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಸೃಷ್ಟಿ ಮಾಡೋಕೆ ಎಕ್ಸ್ಟ್ರಾ ಇನ್ಸೆಂಟಿವ್ ಕೊಡಲಾಗಿದೆ. ಕೆಲಸ ತಗೊಳ್ಳೋರು ಮತ್ತು ಕೆಲಸ ಕೊಡೋರು ಇಬ್ಬರಿಗೂ ಉದ್ಯೋಗ ಶುರು ಮಾಡಿದ 4 ವರ್ಷಗಳವರೆಗೆ ಇನ್ಸೆಂಟಿವ್ ಸಿಗುತ್ತೆ. ಯಾವ ಆಧಾರದ ಮೇಲೆ? ಅಗೈನ್ EPFO ಕಾಂಟ್ರಿಬ್ಯೂಷನ್ ಆಧಾರದ ಮೇಲೆ ಈ ಇನ್ಸೆಂಟಿವ್ ಸಿಗುತ್ತೆ. EPFO ಅಂದ್ರೆ ಏನು ಗೊತ್ತಿರುತ್ತೆ, ಗೊತ್ತಿಲ್ಲ ಅಂದರೆ ಹೇಳ್ತೀವಿ. ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್, PF ಸಂಸ್ಥೆ ಇದೆಯಲ್ಲ ಸರ್ಕಾರದ್ದು, ಅದರಲ್ಲಿ ರಿಜಿಸ್ಟರ್ ಆಗಿರೋರನ್ನ ಮಾತ್ರ ಕನ್ಸಿಡರ್ ಮಾಡಲಾಗುತ್ತೆ. ಇವರು ನಿಜವಾಗ್ಲೂ ಉದ್ಯೋಗ ಸೃಷ್ಟಿಯಾಗಿದೆ ಅನ್ನೋದಕ್ಕೆ ಅದು ಪ್ರೂಫ್ ಆಗಿ ಕನ್ಸಿಡರ್ ಮಾಡಲಾಗುತ್ತೆ. 30 ಲಕ್ಷ ಯುವಕರಿಗೆ ಇದು ನೆರವಾಗುತ್ತೆ ಅಂತ ಸರ್ಕಾರ ಲೆಕ್ಕಾಚಾರ ಇಟ್ಕೊಂಡಿದೆ. ನೆಕ್ಸ್ಟ್ PM ಸ್ಕೀಮ್ ನಂಬರ್ 3 ಇದರಲ್ಲಿ ಉದ್ಯೋಗದಾತರಿಗೆ, ಉದ್ಯೋಗ ಸೃಷ್ಟಿ ಮಾಡೋರಿಗೆ ಒಂದಷ್ಟು ಸಪೋರ್ಟನ್ನು ತರಲಾಗಿದೆ. ಉಳಿದ ಕ್ಷೇತ್ರಗಳಲ್ಲೂ ಕೂಡ ಉದ್ಯೋಗ ಕೊಡೋ ಕಂಪನಿಗಳಿಗೆ ಇದರಿಂದ ನೆರವಾಗುತ್ತೆ. ಕಂಪನಿಗಳು ಪ್ರತಿ ಬಾರಿ ಒಬ್ಬೊಬ್ಬರನ್ನ ಕೆಲಸಕ್ಕೆ ನೇಮಕ ಮಾಡಿಕೊಂಡಾಗ ತಿಂಗಳಿಗೆ 3,000 ರೂಪಾಯಿ ಅಂತೆ 2 ವರ್ಷದವರೆಗೆ ಸರ್ಕಾರ ಆ ಕಂಪನಿಗಳಿಗೆ ಸಹಾಯವನ್ನು ಮಾಡುತ್ತೆ. ಪ್ರತಿ ಎಂಪ್ಲಾಯಿಗೆ ಮೊದಲ 2 ವರ್ಷದವರೆಗೆ ಪ್ರತಿ ತಿಂಗಳಿಗೆ 3,000 ರೂಪಾಯಿ ತರ ಸರ್ಕಾರ ಕೊಡುತ್ತೆ ದುಡ್ಡು. ಇದರಿಂದ 50 ಲಕ್ಷ ಉದ್ಯೋಗ ಸೃಷ್ಟಿಯಾಗಬಹುದು ಅನ್ನೋ ನಿರೀಕ್ಷೆಯನ್ನ ಸರ್ಕಾರ ಇಟ್ಕೊಂಡಿದೆ. ಇದರಿಂದ ಮಧ್ಯಮ ಗಾತ್ರದ ಕಂಪನಿಗಳು, ಸಣ್ಣ ಗಾತ್ರದ ಕಂಪನಿಗಳಿಗೆ ಸಹಾಯ ಆಗೋ ನಿರೀಕ್ಷೆ ಇದೆ. ಇದು PM ಸ್ಕೀಮ್ ನಂಬರ್ 4 ಇದರಲ್ಲಿ ಕೌಶಲ್ಯಾಭಿವೃದ್ಧಿಗೆ ಮಹತ್ವ ಕೊಡಲಾಗಿರುವಂತಹ ಸ್ಕೀಮ್ ಇದು. ಇದರಲ್ಲಿ ಸ್ಕಿಲ್ಲಿಂಗ್ ಪ್ರೋಗ್ರಾಂನಲ್ಲಿ ಮುಂದಿನ 5 ವರ್ಷಗಳಲ್ಲಿ 20 ಲಕ್ಷ ಯುವಕರಿಗೆ ಕೌಶಲ್ಯ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕಾಗಿ 1000 ಸ್ಕಿಲ್ ಸೆಂಟರ್ಗಳನ್ನ ಅಪ್ಗ್ರೇಡ್ ಮಾಡಲಾಗುತ್ತೆ. ಜೊತೆಗೆ ಸ್ಕಿಲ್ ಲೋನ್ ಸ್ಕೀಮ್ ಅನ್ನ ರಿವೈಸ್ ಮಾಡಲಾಗುತ್ತೆ ಅಂತ ಕೂಡ ಅನೌನ್ಸ್ ಮಾಡಲಾಗಿದೆ. ಇನ್ನು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಎಜುಕೇಶನ್ ಲೋನ್ ವಿಚಾರವನ್ನ ಮೊದಲು ಗಮನಿಸಿದ್ರೆ, ಹೈಯರ್ ಎಜುಕೇಶನ್ಗೆ ದೇಶೀಯ ಸಂಸ್ಥೆಗಳಲ್ಲಿ ಸುಮಾರು 10 ಲಕ್ಷ ರೂಪಾಯಿವರೆಗೆ ಎಜುಕೇಶನ್ ಲೋನ್ ಸಿಗುತ್ತೆ. ಇದಕ್ಕಾಗಿ ಪ್ರತಿ ವರ್ಷ ಸುಮಾರು 1 ಲಕ್ಷ ವಿದ್ಯಾರ್ಥಿಗಳಿಗೆ ಈ ವೋಚರ್ ಮೂಲಕ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಮೂಲಕ ಬಡ್ಡಿಯಲ್ಲಿ
ಅವರು ಇಂಟ್ರೆಸ್ಟ್ ಕಟ್ತಾರಲ್ಲ ಎಜುಕೇಶನ್ ಲೋನ್ ಮೇಲೆ, ಅದ್ರ 3% ವರೆಗೂ ಸರ್ಕಾರ ಈ ವೋಚರ್ ರೂಪದಲ್ಲಿ ಅದನ್ನ ಅವರಿಗೆ ರಿಯಂಬರ್ಸ್ಮೆಂಟ್ ಮಾಡೋ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡ್ತೀವಿ. 3% ಆ ಬಡ್ಡಿಯ ಪಾಲನ್ನ ಸರ್ಕಾರ ವೋಚರ್ ರೂಪದಲ್ಲಿ ಕೊಡುತ್ತೆ ಅನ್ನೋ ಒಂದು ಸ್ಕೀಮ್ ಅನ್ನ ಕೂಡ ಅನೌನ್ಸ್ ಮಾಡಲಾಗಿದೆ. ಇನ್ನು ಮಹಿಳೆಯರಿಗೆ ಉದ್ಯೋಗ, ಇಲ್ಲಿ ಕಂಪನಿಗಳ ಜೊತೆಗೆ ಸೇರ್ಕೊಂಡು ಉದ್ಯೋಗ ಮಾಡ್ತಿರೋ ಮಹಿಳೆಯರಿಗಾಗಿ ಹಾಸ್ಟೆಲ್ಗಳನ್ನ ಸ್ಥಾಪಿಸುವ ಬಗ್ಗೆ ಸರ್ಕಾರ ಮಾತನಾಡಿದೆ. ಜೊತೆಗೆ ಇಂಡಸ್ಟ್ರಿಗಳ ಸಹಯೋಗದಲ್ಲೇ ಮಹಿಳಾ ಕೇಂದ್ರಿತ ಸ್ಕಿಲ್ಲಿಂಗ್ ಪ್ರೋಗ್ರಾಂಗಳನ್ನ ತರ್ತೀವಿ ಅಂತ ಕೂಡ ಹೇಳಿದ್ದಾರೆ. PM ಸ್ಕೀಮ್ ನಂಬರ್ 5, 1 ಕೋಟಿ ಯುವಕರಿಗಾಗಿ 5 ವರ್ಷಗಳಲ್ಲಿ ಸುಮಾರು 500 ಟಾಪ್ ಕಂಪನಿಗಳಲ್ಲಿ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅನ್ನ ತರೋಕೆ ಒಂದು ಪ್ಯಾಕೇಜ್ ಅನ್ನ ಅನೌನ್ಸ್ ಮಾಡಲಾಗಿದೆ. 1 ವರ್ಷ ಇಂಟರ್ನ್ಶಿಪ್ ಅನ್ನ ತಗೋಬಹುದು. ಭಾರತದ ಟಾಪ್ 500 ಕಂಪನಿಗಳಲ್ಲಿ ಇಂಟರ್ನ್ಶಿಪ್ ತಗೋಬಹುದು. ಅಲ್ಲಿರೋ ಆಲ್ರೆಡಿ ಎಕ್ಸ್ಪರ್ಟ್ಸ್ ಮತ್ತು ಸೀನಿಯರ್ಸ್ ಜೊತೆಗೆ ಕೆಲಸವನ್ನ ಪ್ರಾಕ್ಟಿಕಲ್ ಆಗಿ ಕಲಿಬಹುದು. ಆ ಟೈಮ್ನಲ್ಲಿ ತಿಂಗಳಿಗೆ 5,000 ರೂಪಾಯಿ ಇಂಟರ್ನ್ಶಿಪ್ ಅಲವೆನ್ಸ್ ಕೂಡ ಕೊಡಲಾಗುತ್ತೆ. 6,000 ರೂಪಾಯಿಯ ಒನ್ ಟೈಮ್ ಹೆಲ್ಪ್ ಅಮೌಂಟ್ ಅನ್ನ ಕೂಡ ಕೊಡಲಾಗುತ್ತೆ. ಇದು ಆ ತಿಂಗಳಿಗೆ 5,000 ರೂಪಾಯಿ ಬಿಟ್ಟಿದ್ದು 6,000 ರೂಪಾಯಿ ಒನ್ ಟೈಮ್ ಹೆಲ್ಪ್ ಅನ್ನ ಕೂಡ ಕೊಡಲಾಗುತ್ತೆ. ಜೊತೆಗೆ ಟ್ರೈನಿಂಗ್ ಕಾಸ್ಟ್ ಈಗ ಕಂಪನಿಗಳಿಗೂ ಕೂಡ ಸುಮ್ಮನೆ ಟ್ರೈನಿಂಗ್ ಕೊಡೋಕ್ಕಾಗಲ್ವಲ್ಲ. ದೊಡ್ಡ ಪ್ರಮಾಣದಲ್ಲಿ ಯುವಜನತೆ ಅಪ್ಲೈ ಮಾಡಿ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ನಾವು ಕೂಡ ಇಂಟರ್ನ್ಶಿಪ್ ಬರ್ತೀವಿ ಅಂತ ಹೋದರೆ ಅಲ್ಲಿ ಬೇರೆ ಬೇರೆ ಖರ್ಚುಗಳು ಕಂಪನಿಗಳಿಗೂ ಕೂಡ ಉದ್ಭವ ಆಗ್ಬೋದು. ಅದಕ್ಕೆ ಎಲ್ಲಿಂದ ಅವ್ರು ತರಬೇಕಾಗತ್ತೆ ದುಡ್ಡನ್ನು? ಈ ಕಾರ್ಪೊರೇಟ್ ಕಂಪನಿಗಳಿಗೆ CSR ಫಂಡ್ ಅಂತ ಅವರ ಪ್ರಾಫಿಟ್ನಲ್ಲಿ 1-2% ನೀವು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಖರ್ಚು ಮಾಡಲೇಬೇಕು ಅಂತಿರುತ್ತೆ. ಬೇರೆ ಬೇರೆ ಸಮಾಜ ಕಲ್ಯಾಣ ಕಾರ್ಯಕ್ಕೆ ಅದನ್ನು ಖರ್ಚು ಮಾಡಲೇಬೇಕಾಗಿರುತ್ತೆ, ಲೆಕ್ಕ ಕೊಡಬೇಕಾಗಿರುತ್ತೆ ಎಷ್ಟು ಖರ್ಚು ಮಾಡಿದ್ವಿ ಅಂತ. ಆ ದುಡ್ಡನ್ನು ಈ ಉದ್ದೇಶಕ್ಕೆ ನೀವು ಬಳಸಬಹುದು ಅಂತ. ಕಾರ್ಪೊರೇಟ್ ಕಂಪನಿಗಳು ಕೆರೆಯಲ್ಲಿ ಸ್ವಲ್ಪ ರಿಪೇರಿ ಮಾಡ್ತೀವಿ, ಅಲ್ಲೊಂದು ಸ್ವಲ್ಪ ಮೋರಿ ಕ್ಲೀನ್ ಮಾಡ್ತೀವಿ, ಇಲ್ಲೊಂದು ಬಸ್ ಸ್ಟಾಪ್ ಕಟ್ಸ್ಕೊಡ್ತೀವಿ, ಈ ಥರದ್ದೆಲ್ಲ ಮಾಡ್ತಿರ್ತಾರಲ್ಲ, ಗಾರ್ಡನ್ ಮೇಂಟೈನ್ ಮಾಡ್ತೀವಿ ಅಂತ CSR ಫಂಡಲ್ಲಿ. ಈಗ ಈ ರೀತಿ ಮಾಡ್ಬೋದು ಅವರು. ಆ ದುಡ್ಡನ್ನು CSR ಫಂಡನ್ನು ಈ ರೀತಿ ಇಂಟರ್ನ್ಶಿಪ್ನ ಖರ್ಚಿಗೆ, ಈಗ ಲಕ್ಷಾಂತರ ಜನ ಟಾಪ್ 500 ಕಂಪನಿಗಳಲ್ಲಿ ಈಗ ನಮಗೆ ಇಂಟರ್ನ್ಶಿಪ್ ಬೇಕು ಅಂತ ಹೇಳಿ ಅಪ್ಲೈ ಮಾಡ್ತಾರಲ್ಲ, ಅವ್ರ ಟ್ರೈನಿಂಗಿಗೆ ಖರ್ಚಾದರೆ CSR ಫಂಡಿಂದ ಯೂಸ್ ಮಾಡ್ಕೊಳ್ಬಹುದು ಅಂತ ಸರ್ಕಾರ ಹೇಳಿದೆ. ಆದರೆ ಎಷ್ಟು? 10% ಹಣವನ್ನು, ಖರ್ಚಾಗೋ ಹಣದಲ್ಲಿ 10% ಹಣವನ್ನು CSR ಫಂಡಿಂದ ತಗೋಬಹುದು ಅಂತ ಹೇಳಲಾಗಿದೆ. ಇನ್ನು ಕೃಷಿ ಆಗೋದಕ್ಕೆ ಸಂಬಂಧಪಟ್ಟ ಸೆಕ್ಟರ್ಗಳಿಗೆ ಸುಮಾರು 1.52 ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡೋ ಪ್ಲಾನ್ ಮಾಡಲಾಗಿದೆ. ನೈಸರ್ಗಿಕ ಕೃಷಿ ಅಥವಾ ನ್ಯಾಚುರಲ್ ಫಾರ್ಮಿಂಗ್ ವಿಚಾರವನ್ನು ಹೈಲೈಟ್ ಮಾಡಲಾಗಿದೆ. 1 ಕೋಟಿ ರೈತರಿಗೆ ನ್ಯಾಚುರಲ್ ಫಾರ್ಮಿಂಗ್ಗೆ ಅಂದರೆ ಸಹಜ ಕೃಷಿ, ನೈಸರ್ಗಿಕ ಕೃಷಿಗೆ ಉತ್ತೇಜನ ಕೊಡ್ತೀವಿ ಅಂತ ಹೇಳಿದ್ದಾರೆ. 2 ವರ್ಷಗಳಲ್ಲಿ ಬ್ರ್ಯಾಂಡಿಂಗ್ ಸರ್ಟಿಫಿಕೇಟ್ ಕೊಟ್ಟು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆರ್ಗ್ಯಾನಿಕ್ ಕೃಷಿ ಅಂತ ನೀವಿಲ್ಲಿ ಅರ್ಥ ಮಾಡ್ಕೋಬಹುದು. 10,000 ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್ಗಳನ್ನು, ಅಂದರೆ ನ್ಯಾಚುರಲ್ ಫಾರ್ಮಿಂಗ್ ಮಾಡೋಕೆ, ಆರ್ಗ್ಯಾನಿಕ್ ಕೃಷಿ ಮಾಡೋಕೆ ಬೇಕಾದ ಸಂಪನ್ಮೂಲ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತೀವಿ. 10,000 ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್ಗಳನ್ನು ಅಂತ ಹೇಳಿದ್ದಾರೆ. 32 ಬೆಳೆಗಳ 109 ಹೊಸ ವೆರೈಟಿಗಳನ್ನು ರಿಲೀಸ್ ಮಾಡಲಾಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಧಾನ್ಯಗಳು, ಎಣ್ಣೆಕಾಳುಗಳಲ್ಲಿ ಸ್ವಾವಲಂಬನೆಗಾಗಿ ಉತ್ಪಾದನೆಗೆ ಉತ್ತೇಜನ, ಶೇಖರಣೆ ಅಂದರೆ ಸ್ಟೋರೇಜ್ ಮತ್ತು ಮಾರ್ಕೆಟಿಂಗ್ಗೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ತರಕಾರಿ ಉತ್ಪಾದನೆಗೆ ನಗರಗಳ ಬಳಿ ದೊಡ್ಡ ಮಟ್ಟದ ಕ್ಲಸ್ಟರ್ಗಳ ಸ್ಥಾಪನೆ ಮಾಡ್ತೀವಿ. ಜೊತೆಗೆ ತರಕಾರಿಗಳ ಶೇಖರಣೆಗೆ, ಸ್ಟೋರೇಜ್ಗೂ ಕೂಡ ನಾವು ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಮಾರ್ಕೆಟಿಂಗಿಗೂ ಕೂಡ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ. FPO ಸಹಕಾರಿ ಸಂಘಗಳು, ಮಾರ್ಕೆಟಿಂಗ್ ಸ್ಟಾರ್ಟ್ಅಪ್ಗಳ ಜೊತೆ ಸೇರ್ಕೊಂಡು ಈ ಕಾರ್ಯವನ್ನು ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ವ್ಯವಸಾಯದಲ್ಲಿ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದ್ದಾರೆ. 3 ವರ್ಷದಲ್ಲಿ 400 ಜಿಲ್ಲೆಗಳಲ್ಲಿ ಖಾರಿಫ್ ಬೆಳೆಗಳ ಡಿಜಿಟಲ್ ಬೆಳೆ ಸರ್ವೆ ನಡೆಸಲಾಗುತ್ತೆ ಅಂತ. 5 ರಾಜ್ಯಗಳಲ್ಲಿ ಜನಸಮರ್ಥ ಆಧಾರದಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ನಬಾರ್ಡ್ ಮೂಲಕ ಸೀಗಡಿ ಅಥವಾ ಪ್ರಾನ್ಸ್ ಅಥವಾ ಶ್ರಿಂಪ್ ಅಂತ ಏನು ಕರೆಯಲಾಗುತ್ತೆ, ಅಥವಾ ಈ ಕರಾವಳಿ ಭಾಗದಲ್ಲಿ ಎಟ್ಟಿ ಅಂತ ಏನು ಕರೆಯಲಾಗುತ್ತೆ, ಅಥವಾ ಹಿಂದಿಯವರು ಉರ್ದು ಅವರು ಜಿಂಗಾ ಅಂತ ಏನು ಕರೀತಾರೆ, ಅವುಗಳ ಬ್ರೀಡಿಂಗ್ ಸೆಂಟರ್ಗಳಿಗೆ ಹಾಗೂ ಉತ್ಪಾದನೆ ಆದ ನಂತರ ಪ್ರೊಸೆಸಿಂಗ್ ಮಾಡಿ ಅದನ್ನು ರಫ್ತು ಮಾಡೋಕೆ ನಾವು ಸಹಾಯ ಮಾಡ್ತೀವಿ. ಒಂದಷ್ಟು ಪ್ರೋಗ್ರಾಮ್ಸ್ ತರ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಹಾಗೆ ಸಹಕಾರ ಕ್ಷೇತ್ರದ ಆಲ್ರೌಂಡ್ ಡೆವಲಪ್ಮೆಂಟ್ಗೆ, ಕೋಆಪರೇಟಿವ್ ಜಗತ್ತಿನ ಆಲ್ರೌಂಡ್ ಡೆವಲಪ್ಮೆಂಟ್ಗೆ ನ್ಯಾಷನಲ್ ಕೋಆಪರೇಟಿವ್ ಪಾಲಿಸಿ ತರಲಾಗುತ್ತೆ ಅಂತ, ರಾಷ್ಟ್ರೀಯ ಸಹಕಾರ ನೀತಿಯನ್ನು ತರ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ ಬಜೆಟ್ನಲ್ಲಿ. ಏನೋ ಮಾನವ ಸಂಪನ್ಮೂಲ ಮತ್ತು ಸಾಮಾಜಿಕ ನ್ಯಾಯದ ವಿಚಾರಕ್ಕೆ ಬಂದರೆ 3ನೇ ಪ್ರಯಾರಿಟಿ ಈ ವಿಚಾರಕ್ಕೆ ನೇಲಿ ಕೊಡಲಾಗಿದೆ. ಸಾಮಾಜಿಕ ನ್ಯಾಯ ಮತ್ತು ಮಾನವ ಸಂಪನ್ಮೂಲ ಅಭಿವೃದ್ಧಿಗೆ ಸ್ಯಾಚುರೇಷನ್ ಅಪ್ರೋಚ್ನಲ್ಲಿ ಇದನ್ನು ಟ್ಯಾಕಲ್ ಮಾಡೋಕೆ ಸರ್ಕಾರ ಮುಂದಾಗಿದೆ. ಅಂದರೆ ಯಾರೆಲ್ಲ ಅರ್ಹರಿದ್ದಾರೆ ಅವರೆಲ್ಲರಿಗೂ ಕೂಡ ರೀಚ್ ಆಗಬೇಕು ಅನ್ನೋ ಒಂದು ಅಪ್ರೋಚ್ನೊಂದಿಗೆ PM ಸ್ವನಿಧಿ ಹಾಗೆ ನ್ಯಾಷನಲ್ ಲೈವ್ಲಿಹುಡ್ ಮಿಷನ್ ಹಾಗೂ ಸ್ಟ್ಯಾಂಡಪ್ ಮಿಷನ್ಗಳಿಗೆ ಬೂಸ್ಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಉಳಿದಂತೆ ಬಿಹಾರ, ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ಒಡಿಶಾ, ಆಂಧ್ರ ಪ್ರದೇಶಗಳ ಮಾನವ ಸಂಪನ್ಮೂಲ ಅಭಿವೃದ್ಧಿ, ಅಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಮೂಲಸೌಕರ್ಯದ ಅಭಿವೃದ್ಧಿ ಮತ್ತು ಎಕನಾಮಿಕ್ ಅಪರ್ಚುನಿಟಿಗಳಿಗಾಗಿ, ಆರ್ಥಿಕ ಅವಕಾಶಗಳಿಗಾಗಿ
ಪೂರ್ವೋದಯ ಅನ್ನೋ ಸ್ಕೀಮನ್ನು ತರಲಾಗಿದೆ. ಭಾರತದ ಹಿಂದುಳಿದ ಪೂರ್ವ ಭಾಗದ ಅಭಿವೃದ್ಧಿಗೆ ಇದರಿಂದ ಹೆಲ್ಪ್ ಆಗುತ್ತೆ ಅನ್ನೋದು ಸರ್ಕಾರದ ಲೆಕ್ಕಾಚಾರ. ಈ ಪೂರ್ವೋದಯದ ಅಡಿಯಲ್ಲಿ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ BJPಯ ಈಗಿನ NDA ಸರ್ಕಾರಕ್ಕೆ ಊರುಗೋಲಾಗಿರುವಂತಹ ಈ ಬಿಹಾರ ಮತ್ತು ಆಂಧ್ರ ಪ್ರದೇಶ ಈ ಎರಡೂ ರಾಜ್ಯಗಳು ಬರ್ತಾ ಇದ್ದಾವೆ ಈ ಪೂರ್ವೋದಯ ಸ್ಕೀಮ್ ಅಂಡರ್ನಲ್ಲಿ. ಜೊತೆಗೆ BJPಗೆ ನೆಕ್ಸ್ಟ್ ಗ್ರೋತ್ ಏರಿಯಾ ಆಗಿರೋ ವೆಸ್ಟ್ ಬೆಂಗಾಲ್ ಕೂಡ ಬರ್ತಾ ಇದೆ. ಆಲ್ರೆಡಿ ಇತ್ತೀಚೆಗಷ್ಟೇ ಸರ್ಕಾರ ಬಂದಿರೋ ಒಡಿಶಾ ಕೂಡ ಇದರಲ್ಲಿ ಬರ್ತಾ ಇದೆ. ನೆಕ್ಸ್ಟ್ ಚುನಾವಣೆ ಹತ್ತಿರದಲ್ಲಿರೋ ಜಾರ್ಖಂಡ್ ಕೂಡ ಬರ್ತಾ ಇದೆ. ನಿಮಗೆ ಗೊತ್ತಿದೆ ಬಿಹಾರದಲ್ಲೂ ಕೂಡ ಚುನಾವಣೆ ಹತ್ತಿರದಲ್ಲೇ ಇದೆ. ಸೊ ಈ ಎಲ್ಲ ರಾಜ್ಯಗಳು ಈ ಪೂರ್ವೋದಯ ಅಂಡರ್ನಲ್ಲಿ ಬರುತ್ತೆ. ಅದಕ್ಕೆ ಜಿಯೋಗ್ರಫಿಕಲ್ ರೀಸನಿಂಗನ್ನು ಕೊಡಲಾಗಿದೆ, ಭಾರತದ ಪೂರ್ವ ಭಾಗದ ಈ ಬೆಲ್ಟ್ ಅಂತ ಹೇಳಿ. ಆದರೆ ಅದರಲ್ಲಿ ಪೊಲಿಟಿಕಲ್ ಲೆಕ್ಕಾಚಾರಗಳು ಕೂಡ ಇಲ್ಲಿ ನೀಟಾಗಿ ನಮಗೆ ಕಣ್ಣಿಗೆ ಕಾಣುತ್ತೆ. ಇನ್ನು ಅಮೃತ್ಸರ್ ಕೋಲ್ಕತ್ತಾ ಇಂಡಸ್ಟ್ರಿಯಲ್ ಕಾರಿಡಾರ್ನಲ್ಲಿ ಇವರು ಗಯಾದಲ್ಲಿ ಇಂಡಸ್ಟ್ರಿಯಲ್ ನೋಡ್ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಪಾಟ್ನಾ ಪೂರ್ಣಿಯಾ ಎಕ್ಸ್ಪ್ರೆಸ್ ವೇ ನಿರ್ಮಾಣ ಮಾಡ್ತೀವಿ, ಬಕ್ಸರ್ ಬಾಗಲ್ಪುರ್ ಎಕ್ಸ್ಪ್ರೆಸ್ ವೇ ಮಾಡ್ತೀವಿ. ಇದೆರಡೂ ಕೂಡ ಬಿಹಾರದಲ್ಲಿ ಹಾದು ಹೋಗುತ್ತೆ. ಹಾಗೆ ಇನ್ನೊಂದು ಬೋಧ್ ಗಯಾ ರಾಜ್ಗೀರ್ ವೈಶಾಲಿ ದರ್ಭಂಗಗಳ ಕನೆಕ್ಟಿವಿಟಿಗೂ ಕೂಡ ಬೂಸ್ಟ್ ಕೊಡ್ತೀವಿ ಅಂತ. ಇದೆಲ್ಲ ಬಿಹಾರಕ್ಕೆ ತುಂಬ ಹೆಲ್ಪ್ ಆಗುವಂಥ ಯೋಜನೆಗಳು. ಹಾಗೆ ಬಿಹಾರದ ಬಕ್ಸರ್ನಲ್ಲಿ ಗಂಗಾ ನದಿಗೆ 26,000 ಕೋಟಿ ರೂಪಾಯಿ ಖರ್ಚಲ್ಲಿ 2 ಲೇನ್ ಬ್ರಿಡ್ಜ್ ಮಾಡ್ತೀವಿ ಅಂತ ಕೂಡ ಘೋಷಣೆ ಮಾಡಲಾಗಿದೆ. ಹಾಗೆ ಬಿಹಾರದ ಪೇರ್ಪಾಯಿಂಟಿಯಲ್ಲಿ 2,400 ಮೆಗಾವ್ಯಾಟ್ನ ಪವರ್ ಪ್ರಾಜೆಕ್ಟ್ಗೆ 21,400 ಕೋಟಿ ರೂಪಾಯಿ ಅನೌನ್ಸ್ ಮಾಡಲಾಗಿದೆ. ಬಿಹಾರಕ್ಕೆ ಹೊಸ ಏರ್ಪೋರ್ಟ್ಗಳು, ಮೆಡಿಕಲ್ ಕಾಲೇಜಸ್, ಸ್ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಅನೌನ್ಸ್ ಮಾಡಲಾಗಿದೆ. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೆ ಅಂದರೆ ಈ ಬಂಡವಾಳ ಹೂಡಿಕೆಗೆ, ಅದು ರಸ್ತೆ ಆಗಿರ್ಬೋದು, ಮೂಲಸೌಕರ್ಯ ನಿರ್ಮಾಣ ಆಗಿರ್ಬೋದು, ಬಿಹಾರಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಲಾಗಿದೆ. ನಿತೀಶ್ ಕುಮಾರ್ ಸ್ಪೆಷಲ್ ಪ್ಯಾಕೇಜ್ ಅಂತ ಕೇಳ್ತಾ ಇದ್ರು. ಅಲ್ಲಿ ಸ್ಪೆಷಲ್ ಪ್ಯಾಕೇಜನ್ನು ಶಬ್ದವನ್ನು ಬಳಸದೇನೆ ಈ ರೀತಿ ಭರಪೂರವಾಗಿ ಉದಾರವಾಗಿ ಬಿಹಾರಕ್ಕೆ ಮತ್ತು ಆಂಧ್ರ ಪ್ರದೇಶಕ್ಕೆ ಕೊಡುಗೆಯನ್ನು ಕೊಡಲಾಗಿದೆ. ಆಂಧ್ರ ವಿಚಾರಕ್ಕೆ ಬರೋಣ ನಾವೀಗ. ಆಂಧ್ರ ಪ್ರದೇಶ ಪುನರ್ ವಿಂಗಡಣೆ ಆಕ್ಟ್ ಅಡಿಯಲ್ಲಿ ಆಂಧ್ರಕ್ಕೆ ದೊಡ್ಡ ಪ್ರಮಾಣದ ನೆರವನ್ನು ನಾವು ಕೊಡ್ತಾ ಇದ್ದೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಹೊಸ ರಾಜಧಾನಿ ಅಭಿವೃದ್ಧಿಗೆ ಈ ಆರ್ಥಿಕ ವರ್ಷದಲ್ಲೇನೆ 15,000 ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ. ಮುಂದಿನ ವರ್ಷಗಳಲ್ಲಿ ಹಂತ ಹಂತವಾಗಿ ಈ ನೆರವು ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗೆ ಪೋಲಾವರಂ ನೀರಾವರಿ ಯೋಜನೆ ಮುಗಿಸೋಕೆ ಆರ್ಥಿಕ ಸಹಾಯ ಮಾಡಲಾಗುತ್ತೆ. ನೀರು, ವಿದ್ಯುತ್, ರೈಲ್ವೆ, ರಸ್ತೆ ಅಭಿವೃದ್ಧಿಗೆ ಆಂಧ್ರ ಪ್ರದೇಶಕ್ಕೆ ನೆರವನ್ನು ನೀಡ್ತೀವಿ. ಹಾಗೆ ವೈಜಾಗ್ ಮತ್ತು ಚೆನ್ನೈ ಇಂಡಸ್ಟ್ರಿಯಲ್ ಕಾರಿಡಾರ್, ಹೈದರಾಬಾದ್ ಬೆಂಗಳೂರು ಇಂಡಸ್ಟ್ರಿಯಲ್ ಕಾರಿಡಾರ್ಗೆ ಮಹತ್ವವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಆಂಧ್ರದ ಹಿಂದುಳಿದ ಪ್ರದೇಶಗಳಿಗೂ ಕೂಡ ಇದರಿಂದ ರಾಯಲಸೀಮಾ ಸೇರಿದಂತೆ ಇತರ ಭಾಗಗಳಿಗೆ ನೆರವು ಸಿಗುತ್ತೆ ಅಂತ ಬಜೆಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು PM ಆವಾಸ್ ಯೋಜನೆ ವಿಚಾರಕ್ಕೆ ಬಂದರೆ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ 3 ಕೋಟಿ ಹೊಸ ಮನೆಗಳನ್ನು ಅನೌನ್ಸ್ ಮಾಡಲಾಗಿದೆ. ಹಾಗೆ ವಿಮೆನ್ ಲೆಡ್ ಡೆವಲಪ್ಮೆಂಟ್ ಅಂದರೆ ಮಹಿಳೆಯರ ನೇತೃತ್ವದ ಅಭಿವೃದ್ಧಿ ಅನ್ನೋ ಮಿಷನ್ನಲ್ಲಿ ಮಹಿಳೆ ಹಾಗೂ ಮಕ್ಕಳಿಗೆ ಸಂಬಂಧಪಟ್ಟ ಸ್ಕೀಮ್ಗಳಿಗೆ 3 ಲಕ್ಷ ಕೋಟಿ ರೂಪಾಯಿ ಅಲೋಕೇಟ್ ಮಾಡಲಾಗಿದೆ. ಹಾಗೆ PM ಜನಜಾತೀಯ ಉನ್ನತ್ ಗ್ರಾಮ್ ಅಭಿಯಾನ್ ಅನ್ನೋ ಒಂದು ಯೋಜನೆ ಅಡಿಯಲ್ಲಿ 5 ಕೋಟಿ ಆದಿವಾಸಿಗಳಿಗೆ ನೆರವನ್ನು ಅನೌನ್ಸ್ ಮಾಡಲಾಗಿದೆ. ಆದಿವಾಸಿಗಳು ಜಾಸ್ತಿ ಇರೋ ಪ್ರದೇಶಗಳಲ್ಲಿದ್ದು ಇಂಪ್ಲಿಮೆಂಟ್ ಆಗುತ್ತೆ. ಅವರಿಗೆ ಸ್ಯಾಚುರೇಷನ್ ಕವರೇಜ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಈಶಾನ್ಯ ರಾಜ್ಯಗಳಲ್ಲೂ ಕೂಡ ಸುಮಾರು 100 ಪೋಸ್ಟ್ ಆಫೀಸ್ ಪೇಮೆಂಟ್ಸ್ ಬ್ಯಾಂಕ್ ಬ್ರಾಂಚ್ಗಳನ್ನು ನಾವು ಸ್ಥಾಪನೆ ಮಾಡಿ ಇನ್ನು ಗ್ರಾಮೀಣ ಭಾಗಕ್ಕೆ, ಬುಡಕಟ್ಟು ಜನರಿರೋ ಜಾಗಕ್ಕೂ ಕೂಡ ಬ್ಯಾಂಕಿಂಗ್ ಫೆಸಿಲಿಟೀಸನ್ನು ತಗೊಂಡು ಹೋಗ್ತೀವಿ ಪೋಸ್ಟ್ ಆಫೀಸ್ನ ಪೇಮೆಂಟ್ಸ್ ಬ್ಯಾಂಕ್ ಮೂಲಕ ಅಂತ ಘೋಷಿಸಲಾಗಿದೆ. ಹಾಗೆ ಉತ್ಪಾದನೆ ಮತ್ತು ಸೇವೆಗಳ ವಿಚಾರಕ್ಕೆ ಬಂದರೆ MSMEಗಳ ಫಿನಾನ್ಸಿಂಗ್ ಅಥವಾ ಹಣಕಾಸಿನ ಲಭ್ಯತೆ MSMEಗಳಿಗೆ ಅದನ್ನು ಚೆನ್ನಾಗಿ ಮಾಡೋಕೆ ನಾವು ಕ್ರಮ ಕೈಗೊಳ್ತೀವಿ. ಅದಕ್ಕೆ ಬೇಕಾದ ನಿಯಮಗಳಲ್ಲಿ ಬದಲಾವಣೆಗಳನ್ನು ತರ್ತೀವಿ. ಈಸಿಯಾಗಿ ಹಣಕಾಸು ಸಿಗಬೇಕು ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಗಳಿಗೆ ಅಂತ ಅನೌನ್ಸ್ ಮಾಡಿದ್ದಾರೆ. ಟೆಕ್ನಿಕಲ್ ಸಪೋರ್ಟ್ಗಾಗಿ ಪ್ಯಾಕೇಜನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಉತ್ಪಾದನಾ ಕ್ಷೇತ್ರದಲ್ಲಿರೋ MSMEಗಳಿಗೆ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ತರಲಾಗಿದೆ. ಯಾವುದೇ ಕೊಲ್ಯಾಟ್ರಲ್ ಇಲ್ಲದೆ ಅಥವಾ ಯಾವುದೇ ಗ್ಯಾರಂಟಿಯನ್ನು ಬ್ಯಾಂಕಿಗೆ ಶ್ಯೂರಿಟಿಯನ್ನು ಕೊಡದೇನೆ ಟರ್ಮ್ ಲೋನನ್ನು ಸಿಗೋ ರೀತಿ ಮಾಡ್ತೀವಿ MSMEಗಳಿಗೆ ಅಂತ. ಸೆಲ್ಫ್ ಫಿನಾನ್ಸಿಂಗ್ ಗ್ಯಾರಂಟಿ ಫಂಡ್ ಮೂಲಕ MSMEಗಳಿಗೆ 100 ಕೋಟಿ ರೂಪಾಯಿವರೆಗೂ ಗ್ಯಾರಂಟಿ ಕವರೇಜ್ ಸಿಗುತ್ತೆ. ಇದಕ್ಕಾಗಿ ಕಂಪನಿಗಳು ಅಪ್ ಫ್ರಂಟ್ ಗ್ಯಾರಂಟಿ ಫೀಸ್ ಹಾಗೂ ವಾರ್ಷಿಕ ಗ್ಯಾರಂಟಿ ಫೀಸ್ ಕೊಟ್ಟರೆ ಆಯಿತು. ಇನ್ನು ಕಂಪನಿಗಳ ಡಿಜಿಟಲ್ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ, ಕಂಪನಿಗಳ ಡಿಜಿಟಲ್ ಫುಟ್ ಪ್ರಿಂಟ್ ಆಧಾರದ ಮೇಲೂ ಕೂಡ ಅವುಗಳಿಗೆ ಕ್ರೆಡಿಟ್ ಅಥವಾ ಸಾಲವನ್ನು ಪಡ್ಕೊಳ್ಳೋ ಅರ್ಹತೆ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಲಾಗುತ್ತೆ. ಕೇವಲ ಅವ್ರ ಆಸ್ತಿ ಕೊಡಬೇಕು, ಅವರು ಶ್ಯೂರಿಟಿ ಕೊಡಬೇಕು, ಅಥವಾ ಅವ್ರದ್ದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಎಷ್ಟೆಷ್ಟು ಅವರು ಆದಾಯ ಗಳಿಸಿದ್ದಾರೆ ಪ್ರೂಫ್ ಕೊಡಬೇಕು ಅಷ್ಟು ಮಾತ್ರ ಅಲ್ಲ. ಡಿಜಿಟಲ್ ಫುಟ್ ಪ್ರಿಂಟ್, ಎಕಾನಮಿಯಲ್ಲಿ ಅವ್ರು ಯಾವ ರೀತಿ ಪ್ರೋಗ್ರೆಸ್ ಆಗಿದ್ದಾರೆ, ಯಾವ ರೀತಿ ಬಿಸ್ನೆಸ್ ಮಾಡಿದ್ದಾರೆ, ಯಾವ ರೀತಿ ಕೊಡುಗೆ
ಕೊಡುಗೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ಡಿಜಿಟಲ್ ಫುಟ್ ಪ್ರಿಂಟ್ ಆಧಾರದಲ್ಲೂ ಅಸೆಸ್ ಮಾಡ್ತೀವಿ. ಅದನ್ನು ಕೂಡ ಲೋನ್ ಕೊಡಬೇಕಾ ಬೇಡವಾ ಅಂತ ಯೋಚನೆ ಮಾಡೋಕೆ ಅಥವಾ ಡಿಸೈಡ್ ಮಾಡೋಕೆ ಆ ಅಂಶಗಳನ್ನು ಕೂಡ ಬಳಸ್ಕೊಳ್ಳಲಾಗುತ್ತೆ. ಹೊಸ ವಿಧಾನವನ್ನು ತರ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಈ ಅಸೆಸ್ಮೆಂಟ್ ಅನ್ನ ಸಾಲ ಕೊಡುವ ಸರ್ಕಾರಿ ಬ್ಯಾಂಕ್ಗಳು ಖುದ್ದು ತಾವೇ ಮಾಡಬಹುದು ಅಂತ ಕೂಡ ಹೇಳಿದ್ದಾರೆ. ಜೊತೆಗೆ MSMEಗಳು ನಾನ್ ಪರ್ಫಾರ್ಮಿಂಗ್ ಅಸೆಟ್ಗಳಾಗೋದನ್ನ ತಪ್ಪಿಸೋಕೆ, ಅಂದ್ರೆ ಲೋನ್ ತಗೊಂಡು ಸರಿಯಾಗಿ ಉದ್ಧಾರ ಆಗದೆ, ಲೋನ್ ಸರಿಯಾಗಿ ವಾಪಸ್ ಬರದೆ NPA ಆಗೋದನ್ನ ತಪ್ಪಿಸೋಕೆ ಸರ್ಕಾರ ಪ್ರಮೋಟ್ ಮಾಡೋ ಫಂಡ್ಗಳಿಂದ ಸಪೋರ್ಟ್ ಕೊಡಲಾಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಇನ್ನು MSMEಗಳ ವ್ಯವಹಾರ ಈಸಿ ಮಾಡೋಕೆ ಅವುಗಳು TREDS ಪ್ಲಾಟ್ಫಾರ್ಮ್ಗೆ ಬಂದಾಗ, ಈ ಟ್ರೇಡ್ಸ್ ಪ್ಲಾಟ್ಫಾರ್ಮ್ಗೆ ಬಂದಾಗ ಮೇಂಟೈನ್ ಮಾಡಬೇಕಾದ ಟರ್ನ್ ಓವರ್ ಥ್ರೆಶೋಲ್ಡ್ ಅನ್ನ 500 ಕೋಟಿಯಿಂದ 250 ಕೋಟಿ ರೂಪಾಯಿಗೆ ಇಳಿಸಲಾಗಿದೆ. ಇನ್ನು ದೇಶಾದ್ಯಂತ ಹೊಸದಾಗಿ 14 SIDBI ಅಥವಾ SIDBI ಬ್ಯಾಂಕ್ ಬ್ರಾಂಚ್ಗಳ ಸ್ಥಾಪನೆ ಮಾಡಲಾಗುತ್ತೆ. 100 ಫುಡ್ ಕ್ವಾಲಿಟಿ ಟೆಸ್ಟಿಂಗ್ ಲ್ಯಾಬ್ಗಳನ್ನ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್ಕಾರ ಹಾಗೂ ಖಾಸಗಿ ಸಹಭಾಗಿತ್ವದಲ್ಲಿ ಕಾಮರ್ಸ್ ಎಕ್ಸ್ಪೋರ್ಟ್ ಹಬ್ಗಳನ್ನ ಸ್ಥಾಪನೆ ಮಾಡ್ತೀವಿ ಅಂತ ಕೂಡ ಅನೌನ್ಸ್ ಮಾಡಿದ್ದಾರೆ. ಇನ್ನು ಸುಮಾರು 100 ನಗರಗಳಲ್ಲಿ ಇಂಡಸ್ಟ್ರಿಯಲ್ ಪಾರ್ಕ್ಗಳ ಅಭಿವೃದ್ಧಿಗೆ ಬೂಸ್ಟ್ ಕೊಡೋಕೆ ಕ್ರಮ ಕೈಗೊಳ್ಳುತ್ತಾ ಇದ್ದೀವಿ. ನ್ಯಾಷನಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಡಿಯಲ್ಲಿ ಸುಮಾರು 12 ಇಂಡಸ್ಟ್ರಿಯಲ್ ಪಾರ್ಕ್ಗಳ ನಿರ್ಮಾಣ ಮಾಡಲಾಗುತ್ತೆ. ಕೈಗಾರಿಕೆಗಳ ಕಾರ್ಮಿಕರಿಗೆ PPP ಮಾಡೆಲ್ನಲ್ಲಿ ರೆಂಟಲ್ ಹೌಸಿಂಗ್ ಫೆಸಿಲಿಟಿಯನ್ನ ಕೊಡಲಾಗುತ್ತೆ ಅಂತ ಹೇಳಿದ್ದಾರೆ. ಬಾಡಿಗೆ ಮನೆಗಳನ್ನ ಒಳ್ಳೆ ಪ್ರೈಸ್ನಲ್ಲಿ ರಿಯಾಯಿತಿ ದರದಲ್ಲಿ ಒದಗಿಸೋಕೆ PPP ಮಾಡೆಲ್ನಲ್ಲಿ ನಾವು ಕ್ರಮ ಕೈಗೊಳ್ಳುತ್ತೀವಿ, ಅದು ಕೈಗಾರಿಕೆಗಳ ಕಾರ್ಮಿಕರಿಗೆ ಅಂತ ಅನೌನ್ಸ್ ಮಾಡಿದ್ದಾರೆ. ಶಿಪ್ಪಿಂಗ್ ಇಂಡಸ್ಟ್ರಿಯಲ್ಲಿ ಒಂದಷ್ಟು ಸುಧಾರಣೆ ಮಾಡ್ತೀವಿ ಅಂತ ಕೂಡ ಅನೌನ್ಸ್ ಮಾಡಲಾಗಿದೆ. ಇನ್ನು ಖನಿಜಗಳ ವಿಚಾರಕ್ಕೆ ಬಂದರೆ ದೇಸಿ ಉತ್ಪಾದನೆಗಾಗಿ ಕ್ರಿಟಿಕಲ್ ಮಿನರಲ್ ಮಿಷನ್ ಸ್ಥಾಪನೆ ಮಾಡಲಾಗುತ್ತೆ. ಸರ್ವಿಸ್ ಸೆಕ್ಟರ್ನಲ್ಲಿ DPI ಅಪ್ಲಿಕೇಶನ್ಗಳನ್ನು ಡೆವಲಪ್ ಮಾಡೋ ಪ್ರಪೋಸಲ್ ಅನ್ನು ಕೂಡ ನೀಡಲಾಗಿದೆ. ಇನ್ನು ನಗರಾಭಿವೃದ್ಧಿಯ ವಿಚಾರಕ್ಕೆ ಬಂದರೆ ಅರ್ಬನ್ ಡೆವಲಪ್ಮೆಂಟ್ನಲ್ಲಿ ಟೌನ್ ಪ್ಲಾನಿಂಗ್ ಸ್ಕೀಮ್ಗಳನ್ನು ಬಳಸಿಕೊಂಡು ಸಿಟೀಸ್ ಆಸ್ ಗ್ರೋತ್ ಹಬ್ಸ್, ಅಂದರೆ ಅಭಿವೃದ್ಧಿಯ ಇಂಜಿನ್ಗಳಾಗಿ ನಗರಗಳು ಕೆಲಸ ಮಾಡಬೇಕು, ಆ ಕಾನ್ಸೆಪ್ಟ್ನಲ್ಲಿ ನಗರಗಳನ್ನು ಡೆವಲಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ. 30 ಲಕ್ಷಕ್ಕಿಂತ ಹೆಚ್ಚು ಪಾಪ್ಯುಲೇಷನ್ ಇರೋ 14 ನಗರಗಳಿಗೆ ಟ್ರಾನ್ಸಿಟ್ ಓರಿಯೆಂಟೆಡ್ ಡೆವಲಪ್ಮೆಂಟ್ ಪ್ಲಾನ್ ಅನ್ನು ರೆಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ PM ಆವಾಸ್ ಯೋಜನೆ ಅರ್ಬನ್ 2.0 ಇದನ್ನು ಕೂಡ ಅನೌನ್ಸ್ ಮಾಡಲಾಗಿದೆ. ಈ ಸ್ಕೀಮ್ನ 2ನೇ ಫೇಸ್ಗೆ 10 ಲಕ್ಷ ಕೋಟಿ ರೂಪಾಯಿ ಅನೌನ್ಸ್ ಮಾಡಲಾಗಿದೆ. ಇದರಲ್ಲಿ ಮುಂದಿನ 5 ವರ್ಷಗಳಲ್ಲಿ ಖರ್ಚಾಗೋ 2.2 ಲಕ್ಷ ಕೋಟಿ ರೂಪಾಯಿ ಸೇರ್ಕೊಂಡಿದೆ. ಇನ್ನು 100 ಮೇಜರ್ ಸಿಟಿಗಳಲ್ಲಿ ನೀರಿನ ಸಪ್ಲೈ ಹಾಗೂ ಸುವೇಜ್ ಟ್ರೀಟ್ಮೆಂಟ್, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ಗಳನ್ನು ಪ್ರಮೋಟ್ ಮಾಡಲಾಗುತ್ತೆ. ಅಂದರೆ 100 ಮೇಜರ್ ಸಿಟಿಗಳಲ್ಲಿ ನೀರಿನ ಸರಬರಾಜು, ಒಳಚರಂಡಿ ವ್ಯವಸ್ಥೆ ಹಾಗೂ ಕಸ ನಿರ್ವಹಣೆಗೆ ಪ್ರೋಗ್ರಾಮನ್ನು ತರ್ತೀವಿ ಅಂತ. ಹಾಗೆ ಆಯ್ದ ನಗರಗಳಲ್ಲಿ ಸುಮಾರು 100 ಸ್ಟ್ರೀಟ್ ಫುಡ್ ಹಬ್ಗಳನ್ನು ನಿರ್ಮಾಣ ಮಾಡ್ತೀವಿ, ಡೆವಲಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ. 100 ಸ್ಟ್ರೀಟ್ ಫುಡ್ ಹಬ್ಗಳ ಅಭಿವೃದ್ಧಿ. ಇನ್ನು ಸ್ಟ್ಯಾಂಪ್ ಡ್ಯೂಟಿ ವಿಚಾರಕ್ಕೆ ಬಂದರೆ ರಾಜ್ಯ ಸರ್ಕಾರಗಳು ಸ್ಟ್ಯಾಂಪ್ ಡ್ಯೂಟಿ ಕಮ್ಮಿ ಮಾಡೋದನ್ನು ಕನ್ಸಿಡರ್ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಆಗ್ರಹ ಮಾಡಿದೆ. ಅದರಲ್ಲೂ ಮಹಿಳೆಯರು ಖರೀದಿ ಮಾಡಿರೋ ಆಸ್ತಿಗಳ ಸ್ಟ್ಯಾಂಪ್ ಡ್ಯೂಟಿ ರಿಡ್ಯೂಸ್ ಮಾಡಬೇಕು, ಕಮ್ಮಿ ಮಾಡಿ ಅಂತ ರಾಜ್ಯ ಸರ್ಕಾರಗಳಿಗೆ ಆಗ್ರಹ ಮಾಡಿದೆ. ಇನ್ನು ಇಂಧನದ ವಿಚಾರಕ್ಕೆ ಬಂದರೆ, ಎನರ್ಜಿ ಸೆಕ್ಯೂರಿಟಿ ವಿಚಾರಕ್ಕೆ ಬಂದರೆ PM ಸೂರ್ಯಘರ್ ಮುಫ್ತ್ ಬಿಜಿಲಿ ಯೋಜನೆ, ಅಂದರೆ ಪ್ರಧಾನಮಂತ್ರಿ ಯೋಜನೆ ಇದೆಯಲ್ಲ, ಒಂದು ರೂಫ್ ಟಾಪ್ ಮೇಲೆ, ಮನೆಗಳ ಮೇಲೆ ಸೋಲಾರ್ ಪ್ಯಾನಲ್ ಹಾಕೊಂಡು ಕರೆಂಟ್ ಉತ್ಪಾದನೆ ಅವ್ರ ಮನೆಗೆ ಅವರೇ ಮಾಡ್ಕೊಳ್ಳೋದು, ಎಕ್ಸ್ಟ್ರಾ ಆದರೆ ಅದನ್ನು ಮಾರೋದು ಈ ಎಲೆಕ್ಟ್ರಿಸಿಟಿ ಕಂಪನಿಗಳಿಗೆ, ಆ ರೀತಿ ಸ್ಕೀಮ್ ಇದೆಯಲ್ಲ ಅದ್ರ ಬಗ್ಗೆ ಮಾತನಾಡಿದ್ದಾರೆ. ಅದ್ರ ಬಗ್ಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ಇನ್ನಷ್ಟು ಅದಕ್ಕೆ ಮಹತ್ವ ಕೊಡ್ತೀವಿ ಅಂತ ಹೇಳಿದ್ದಾರೆ. ಉಳಿದಂತೆ ಪಂಪ್ಡ್ ಸ್ಟೋರೇಜ್ ಪ್ರಾಜೆಕ್ಟ್ಗಳನ್ನು ಪ್ರಮೋಟ್ ಮಾಡೋಕ್ಕೆ ಪಾಲಿಸಿಯನ್ನು ತರಲಾಗಿದೆ. ಸಣ್ಣ ಹಾಗೂ ಮಾಡ್ಯುಲರ್ ನ್ಯೂಕ್ಲಿಯರ್ ಪ್ರಾಜೆಕ್ಟ್ಗಳ ಸಂಶೋಧನೆಗೆ ಹಾಗೂ ಅಭಿವೃದ್ಧಿಗೆ ಉತ್ತೇಜನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಖಾಸಗಿ ಸಹಭಾಗಿತ್ವದಲ್ಲಿ ಭಾರತ್ ಸ್ಮಾಲ್ ರಿಯಾಕ್ಟರ್ಗಳ ನಿರ್ಮಾಣ ಮಾಡ್ತೀವಿ. ಭಾರತ್ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಗಳ ಸಂಶೋಧನೆ ಹಾಗೂ ಅಭಿವೃದ್ಧಿಗೆ ಮಹತ್ವ ಕೊಡಲಾಗುತ್ತೆ ಅಂತ ಹೇಳಿದ್ದಾರೆ. ಅಡ್ವಾನ್ಸ್ಡ್ ಅಲ್ಟ್ರಾ ಸೂಪರ್ ಕ್ರಿಟಿಕಲ್ ಥರ್ಮಲ್ ಪವರ್ ಪ್ಲಾಂಟ್ಗಳನ್ನು ಡೆವಲಪ್ ಮಾಡ್ತೀವಿ. ಈ ಟೆಕ್ನಾಲಜಿ ಬಳಸಿ 800 ಮೆಗಾವ್ಯಾಟ್ ಸಾಮರ್ಥ್ಯದ ಕಮರ್ಷಿಯಲ್ ಪವರ್ ಪ್ಲಾಂಟ್ ಅಭಿವೃದ್ಧಿ ಮಾಡೋಕೆ NTPC ಹಾಗೂ NHELಗಳಿಗೆ ಸಪೋರ್ಟ್ ನೀಡಲಾಗುತ್ತೆ. ಹೈ ಗ್ರೇಡ್ ಸ್ಟೀಲ್ ಉತ್ಪಾದನೆಗೆ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಂಪನಿಗಳ ಎಮಿಷನ್ ಟಾರ್ಗೆಟ್ ರೀಚ್ ಆಗೋಕೆ, ಅಂದರೆ ಕಂಪನಿಗಳಿಗೆ ವಾಯು ಮಾಲಿನ್ಯ ಕಮ್ಮಿ ಮಾಡೋಕೆ ನಾವು ಪ್ರೋತ್ಸಾಹವನ್ನು ಕೊಡ್ತೀವಿ. ಇಂಡಿಯನ್ ಕಾರ್ಬನ್ ಮಾರ್ಕೆಟ್ ಮಾಡೆಲ್ ಅನ್ನು ನಾವು ಜಾರಿಗೊಳಿಸ್ತೀವಿ ಅಂತ ಹೇಳಿದ್ದಾರೆ. ಸೆರಾಮಿಕ್ಸ್ ಹಾಗೂ ಹಿತ್ತಾಳೆ ಸೇರಿದಂತೆ 60 ಕ್ಲಸ್ಟರ್ಗಳಲ್ಲಿ ಮೈಕ್ರೋ ಆ್ಯಂಡ್ ಸ್ಮಾಲ್ ಇಂಡಸ್ಟ್ರಿಗಳು ಕ್ಲೀನ್ ಎನರ್ಜಿ ಬಳಸೋಕೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಮುಂದಿನ ದಿನಗಳಲ್ಲಿ ಇನ್ನೂ 100 ಕ್ಲಸ್ಟರ್ಗಳನ್ನು ಈ ಸ್ಕೀಮ್ಗೆ ನಾವು ಸೇರಿಸ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಮೂಲ ಸೌಕರ್ಯ ವಿಚಾರಕ್ಕೆ ಬಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಥವಾ ಬಂಡವಾಳ ವೆಚ್ಚಕ್ಕಾಗಿ 11,11,111 ಕೋಟಿ ರೂಪಾಯಿ ನೀಡಲಾಗಿದೆ. 11111111
ಅಂದರೆ 11 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ದುಡ್ಡನ್ನು ಇಡಲಾಗಿದೆ. ಇದು GDPಯ 3.4%ಗೆ ಸಮ ಆಗುತ್ತೆ. ಏನಿದೆ ಹಾಗಾದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಬಂಡವಾಳ ವೆಚ್ಚ ಅಂತ ಹೇಳಿದ್ರೆ ಮೂಲಸೌಕರ್ಯ ನಿರ್ಮಾಣಕ್ಕೆ ದುಡ್ಡು ಹಾಕೋದು, ದೊಡ್ಡ ಪ್ರಮಾಣದಲ್ಲಿ ಹೈವೇಗಳನ್ನು ಮಾಡೋದು, ಏರ್ಪೋರ್ಟ್ಗಳನ್ನು ಮಾಡೋದು, ಪೋರ್ಟ್ಗಳನ್ನು ಮಾಡೋದು, ಬ್ರಿಡ್ಜ್ಗಳನ್ನು ಕಟ್ಟೋದು, ಆಮೇಲೆ ಯಾವುದೇ ರೀತಿಯ ಮೂಲಸೌಕರ್ಯ, ಅದಕ್ಕೆ ನಿರ್ಮಾಣ ಕ್ಷೇತ್ರ, ಅದಕ್ಕೆ ದುಡ್ಡು ಹಾಕಿದ್ರೆ ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರೆಸ್ಕೊಳ್ಳುತ್ತೆ. ಅದಕ್ಕೆ 11 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ದುಡ್ಡನ್ನು ಇಡಲಾಗಿದೆ. ಮೂಲಸೌಕರ್ಯಕ್ಕೆ ಒತ್ತು ಕೊಡುವಂತೆ ರಾಜ್ಯಗಳಿಗೆ 5 ವರ್ಷಗಳವರೆಗೆ ಬಡ್ಡಿ ರಹಿತ 1.5 ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ಕೊಡ್ತೀವಿ ಅಂತ ಕೂಡ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ, ಅದರಲ್ಲಿ 5ನೇ ಹಂತಕ್ಕೆ ಚಾಲನೆಯನ್ನು ಕೊಡ್ತೀವಿ ಅಂತ ಹೇಳಲಾಗಿದೆ. 25,000 ಗ್ರಾಮೀಣ ಪ್ರದೇಶಗಳಿಗೆ ರಸ್ತೆ ಕನೆಕ್ಟಿವಿಟಿಯನ್ನು ನಾವು ವಿಸ್ತರಿಸ್ತೀವಿ ಅಂತ ಹೇಳಿದ್ದಾರೆ. ಪ್ರವಾಹ ನಿಯಂತ್ರಣಕ್ಕೆ ಭರಪೂರವಾಗಿ ಫಂಡಿಂಗ್ ಅನೌನ್ಸ್ ಮಾಡಲಾಗಿದೆ. ಆಲ್ರೆಡಿ ಈ ವಿಚಾರದಲ್ಲಿ ನೇಪಾಳದಲ್ಲಿ ಕೆಲಸ ನಡೀತಾ ಇದೆ. ಅದೇ ರೀತಿ ಅಸ್ಸಾಂ, ಹಿಮಾಚಲ ಪ್ರದೇಶ, ಉತ್ತರಾಖಂಡ್ ಹಾಗೂ ಸಿಕ್ಕಿಂಗೆ ಪ್ರವಾಹ ಪರಿಸ್ಥಿತಿಯನ್ನು ಫೇಸ್ ಮಾಡೋಕೆ ನಾವು ಅದೇ ಮಾದರಿಯಲ್ಲಿ ಹೆಲ್ಪ್ ಮಾಡ್ತೀವಿ. ಪ್ರವಾಹ ನಿಯಂತ್ರಣಕ್ಕೆ ಬಹು ವಿಧಾನಗಳಲ್ಲಿ ಪ್ರಯತ್ನ ಪಡ್ತೀವಿ, ಮಲ್ಟಿ ಮೋಡಲ್ ಅಪ್ರೋಚ್ನೊಂದಿಗೆ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಟೂರಿಸಂ ವಿಚಾರಕ್ಕೆ ಬಂದರೆ ಗಯಾದಲ್ಲಿ ವಿಷ್ಣುಪಾದ್ ದೇವಸ್ಥಾನ ಕಾರಿಡಾರ್ ಅನ್ನು ಡೆವಲಪ್ ಮಾಡ್ತೀವಿ, ಬೋಧ್ ಗಯಾದಲ್ಲಿ ಮಹಾಬೋಧಿ ಕಾರಿಡಾರ್ ನಾವು ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಾಶಿ ವಿಶ್ವನಾಥ್ ಕಾರಿಡಾರ್ ಮಾಡೆಲ್ನಲ್ಲಿ ಅದನ್ನು ನಿರ್ಮಾಣ ಮಾಡಲಾಗುತ್ತೆ, 2 ಬಿಹಾರದಲ್ಲಿ ಬರೋ ಕಾರಿಡಾರ್ಗಳನ್ನು ಅಂತ ಹೇಳಿದ್ದಾರೆ. ಹಿಂದೂ, ಬೌದ್ಧ, ಜೈನ 3 ಧರ್ಮಗಳಿಗೆ ಮುಖ್ಯವಾಗಿರೋ ರಾಜ್ಗಿರ್ ಅಭಿವೃದ್ಧಿ ಮಾಡ್ತೀವಿ, 20ನೇ ತೀರ್ಥಂಕರ ಮುನಿಸ್ವರತ ದೇವಸ್ಥಾನ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಳಂದ ವಿಶ್ವವಿದ್ಯಾಲಯವನ್ನ ಕೇವಲ ರಿವೈವ್ ಮಾಡಿ ಮತ್ತೆ ಜಾಗತಿಕ ವಿದ್ಯಾಕೇಂದ್ರ ಮಾಡೋದಲ್ಲದೆ ಟೂರಿಸ್ಟ್ ಹಬ್ ಆಗಿ ಕೂಡ ಐತಿಹಾಸಿಕ ಜಾಗವನ್ನು ಡೆವಲಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನು ಸಂಶೋಧನೆ ವಿಚಾರಕ್ಕೆ ಬಂದರೆ ಸ್ಪೇಸ್ ಎಕಾನಮಿಗೆ 1,000 ಕೋಟಿ ಮೌಲ್ಯದ ವೆಂಚರ್ ಕ್ಯಾಪಿಟಲ್ ಫಂಡ್ ಸ್ಥಾಪನೆ ಮಾಡೋದನ್ನು ಅನೌನ್ಸ್ ಮಾಡಲಾಗಿದೆ. ಇನ್ನು ಸುಧಾರಣೆಗಳ ವಿಚಾರಕ್ಕೆ ಬಂದರೆ ಎಕನಾಮಿಕ್ ಪಾಲಿಸಿ ಫ್ರೇಮ್ವರ್ಕ್ ಮೂಲಕ ಉತ್ಪಾದನೆಗೆ ಸಂಬಂಧಪಟ್ಟಂತೆ ಎಲ್ಲ ಸೆಕ್ಟರ್ಗಳು ಇನ್ನಷ್ಟು ಎಫಿಷಿಯೆಂಟ್ ಆಗೋಕೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ. ಭೂಮಿಗೆ ಸಂಬಂಧಪಟ್ಟ ಒಂದಷ್ಟು ಸುಧಾರಣೆಗಳನ್ನು ಕೈಗೊಳ್ತೀವಿ, ನಗರ ಪ್ರದೇಶದ ಭೂ ದಾಖಲೆಗಳನ್ನು ಡಿಜಿಟಲೈಸೇಷನ್ ಮಾಡ್ತೀವಿ, ರಾಜ್ಯ ಸರ್ಕಾರಗಳಿಗೆ ಭೂ ಸುಧಾರಣೆಗಳನ್ನು ಕೈಗೊಳ್ಳೋಕೆ ಉತ್ತೇಜನ ಕೊಡ್ತೀವಿ, ಇನ್ಸೆಂಟಿವ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಳ್ಳಿಗಳಲ್ಲಿ ಭೂ ಜಾಗಗಳನ್ನು ULPIN ಅಥವಾ ಭೂ ಆಧಾರ್ ಸಂಖ್ಯೆ ನಿಗದಿ ಮಾಡ್ತೀವಿ, ಭೂ ನಕಾಶೆಗಳ ಡಿಜಿಟಲೀಕರಣವನ್ನು ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಗರಗಳಲ್ಲಿ GIS ಮ್ಯಾಪಿಂಗ್ ಮೂಲಕ ಲ್ಯಾಂಡ್ ರೆಕಾರ್ಡ್ಸ್ನ ದಾಖಲೆಯನ್ನು ಮಾಡಲಾಗುತ್ತೆ ಅಂತ ಕೂಡ ಸರ್ಕಾರ ಅನೌನ್ಸ್ ಮಾಡಿದೆ. ಇನ್ನು ಕಾರ್ಮಿಕರಿಗೆ ಏನೆಲ್ಲ ಬಜೆಟ್ನಲ್ಲಿ ಕೊಡಲಾಗಿದೆ ಅಥವಾ ಘೋಷಿಸಲಾಗಿದೆ ಅಂತ ನೋಡಿದ್ರೆ, ಕಾರ್ಮಿಕರಿಗೆ ಸಂಬಂಧಪಟ್ಟ ಶ್ರಮ್ ಪೋರ್ಟಲ್ ಅನ್ನು ಇತರ ಪೋರ್ಟಲ್ಗಳೊಂದಿಗೆ ಇಂಟಿಗ್ರೇಟ್ ಮಾಡಲಾಗುತ್ತೆ. ಕೈಗಾರಿಕೆ ಹಾಗೂ ವ್ಯಾಪಾರಕ್ಕೆ ಸಂಬಂಧಪಟ್ಟ ವ್ಯವಹಾರಗಳನ್ನು ಸುಲಭ ಮಾಡೋಕೆ ಶ್ರಮ್, ಸುವಿಧಾ ಹಾಗೂ ಸಮಾಧಾನ ಅನ್ನೋ ಪೋರ್ಟಲ್ಗಳನ್ನು ರಿವ್ಯಾಂಪ್ ಮಾಡಿ ಕನೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ವಿದೇಶಿ ಹೂಡಿಕೆ ವಿಚಾರಕ್ಕೆ ಬಂದರೆ FDIಗೆ ಹೆಲ್ಪ್ ಆಗೋ ರೀತಿಯಲ್ಲಿ ಒಂದಷ್ಟು ರೆಗ್ಯುಲೇಷನ್ಸ್ ಅಲ್ಲಿ ಬದಲಾವಣೆಗಳನ್ನು ತರಲಾಗಿದೆ. ರೂಪಾಯಿ ಮೂಲಕ ವಿದೇಶದಲ್ಲಿ ಹೂಡಿಕೆ ಮಾಡೋಕೆ ಅವಕಾಶಗಳನ್ನು ಪ್ರಮೋಟ್ ಮಾಡಲಾಗುತ್ತೆ. ಏನು NPS ವಾತ್ಸಲ್ಯ ಅನ್ನೋ ಸ್ಕೀಮನ್ನು ಅನೌನ್ಸ್ ಮಾಡಲಾಗಿದೆ. ಇದು ಅಪ್ರಾಪ್ತರ ಹೆಸರಲ್ಲಿ NPS ಖಾತೆಯಲ್ಲಿ ಅವರ ಪೋಷಕರು ಅಥವಾ ಗಾರ್ಡಿಯನ್ಸ್ ಹಣ ಹಾಕೋಕೆ ಅವಕಾಶ ಕೊಡೋ ಪ್ಲಾನ್. ಮುಂದೆ ಇದನ್ನು ರೆಗ್ಯುಲರ್ NPS ಆಗಿ ಆ ಮಗುಗೆ 18 ವರ್ಷ ಆದ ತಕ್ಷಣ, ಅಡಲ್ಟ್ ಆದ ತಕ್ಷಣ ರೆಗ್ಯುಲರ್ NPS ಆಗಿ ಕನ್ವರ್ಟ್ ಮಾಡ್ಬೋದು. ಆಮೇಲೆ ಆತ ಅಥವಾ ಆಕೆ ದುಡಿಯೋಕೆ ಶುರು ಮಾಡಿದ್ಮೇಲೆ ಅದಕ್ಕೆ ಅವರು ಕಾಂಟ್ರಿಬ್ಯೂಷನ್ ಮಾಡ್ತಾ ಹೋಗೋದನ್ನು ಕಂಟಿನ್ಯೂ ಮಾಡ್ಬೋದು ಅನ್ನೋದನ್ನು ಕೂಡ ತುಂಬ ಮಹತ್ವದ ಸ್ಕೀಮ್ ಇದೆ, ಇದನ್ನು ಅನೌನ್ಸ್ ಮಾಡಲಾಗಿದೆ. ಏನೋ ಕ್ಯಾಪಿಟಲ್ ಗೇನ್ನಲ್ಲಿ ಏನೆಲ್ಲ ಬದಲಾವಣೆ ಮಾಡಲಾಗಿದೆ ಅಂತ ಹೇಳಿದ್ರೆ, ಶಾರ್ಟ್ ಟರ್ಮ್ ಗೇನ್ ಮೇಲಿನ ತೆರಿಗೆ 20%ಗೆ ಏರಿಕೆ ಮಾಡಲಾಗಿದೆ. ಲಾಂಗ್ ಟರ್ಮ್ ಗೇನ್ ಮೇಲಿನ ತೆರಿಗೆ 12.5%ಗೆ ಏರಿಕೆ ಮಾಡಲಾಗಿದೆ. ಅದರಲ್ಲಿ ವಿನಾಯಿತಿಯನ್ನು ಕೂಡ ಜಾಸ್ತಿ ಮಾಡಲಾಗಿದೆ. ಮುಂಚೆ 1 ಲಕ್ಷದವರೆಗಿನ ಎಕ್ಸ್ಟ್ರಾ ಗೇನ್ಗೆ ಕಟ್ಟಬೇಕಾಗಿರಲಿಲ್ಲ, ಈಗ 1.25 ಲಕ್ಷ ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಸಣ್ಣ ಹೂಡಿಕೆದಾರರಿಗೆ ಇದರಿಂದ ಅನುಕೂಲ ಆಗಬಹುದು ಅಂತ. ಇಲ್ಲಿ ಲಾಂಗ್ ಟರ್ಮ್ ಅಂದ್ರೆ ಏನು, ಶಾರ್ಟ್ ಟರ್ಮ್ ಅಂದ್ರೆ ಏನು ಅಂತ ಹೇಳಿದ್ರೆ, ಈ ಲಿಸ್ಟೆಡ್ ಕಂಪನಿಗಳಲ್ಲೆಲ್ಲ ಹೂಡಿಕೆ ಮಾಡ್ತಾರಲ್ಲ, ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡ್ತಾರಲ್ಲ, ಅವರಿಗೆ 1 ವರ್ಷಕ್ಕಿಂತ ಹೆಚ್ಚು ಅವುಗಳನ್ನು ಸೇಲ್ ಮಾಡದೆ ಹಾಗೆ ಇಟ್ಕೊಂಡ್ರೆ ಅದನ್ನು ಲಾಂಗ್ ಟರ್ಮ್ ಅಂತ ಪರಿಗಣಿಸಲಾಗುತ್ತೆ. ಅದ್ರ ಒಳಗಡೆ ಸೇಲ್ ಮಾಡಿದ್ರೆ ಶಾರ್ಟ್ ಟರ್ಮ್ ಅಂತ ಪರಿಗಣಿಸಲಾಗುತ್ತೆ. ಫೈನಾನ್ಷಿಯಲ್ ಅಸೆಟ್ಸ್ ಅಲ್ಲ, ಬೇರೆ ಯಾವುದೇ ರೀತಿಯ ಅಸೆಟ್ಸ್ ಅಂದರೆ ಅದು ಬಾಂಡ್ ಆಗಿರ್ಬೋದು, ಸಾಲಪತ್ರ ಆಗಿರ್ಬೋದು, ಡೆಟ್ ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಅಥವಾ ಮಾರ್ಕೆಟ್ ಲಿಂಕ್ಡ್ ಸಾಲಪತ್ರಗಳ ಮೇಲೆ ಕ್ಯಾಪಿಟಲ್ ಗೇನ್ ತೆರಿಗೆ ಇದೆಯಲ್ಲ, ಅವುಗಳಲ್ಲಿ
2 ವರ್ಷಕ್ಕಿಂತ ಹೆಚ್ಚಿದ್ರೆ ಮಾತ್ರ ಲಾಂಗ್ ಟರ್ಮ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ, ಅದಕ್ಕಿಂತ ಒಳಗಿದ್ರೆ ಶಾರ್ಟ್ ಟರ್ಮ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಇಲ್ಲಿ ರಿಯಲ್ ಎಸ್ಟೇಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬದಲಾವಣೆಯನ್ನು ಮಾಡಿಕೊಳ್ಳಲಾಗಿದೆ. ರಿಯಲ್ ಎಸ್ಟೇಟ್ ನಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ 20% ಇತ್ತು, ಅದನ್ನ ಈಗ 12.5%ಗೆ ಇಳಿಸಲಾಗಿದೆ, ಡೌನ್ ಮಾಡಲಾಗಿದೆ. ಆದರೆ ರಿಯಲ್ ಎಸ್ಟೇಟ್ ನಲ್ಲಿ ಇಂಡೆಕ್ಸೇಷನ್ ಬೆನಿಫಿಟ್ಸ್ ಇತ್ತು. ಅವರ ಕ್ಯಾಪಿಟಲ್ ಗೇನ್ ಅನ್ನ ಲೆಕ್ಕಾಚಾರ ಹಾಕೋ ಟೈಮ್ನಲ್ಲಿ ಹಣದುಬ್ಬರವನ್ನು ಮೈನಸ್ ಮಾಡಲಾಗ್ತಿತ್ತು, ಅಡ್ಜಸ್ಟ್ ಮಾಡಲಾಗ್ತಿತ್ತು. ಅದನ್ನು ಈಗ ರಿಮೂವ್ ಮಾಡಲಾಗಿದೆ. ಸೊ ಒಂದರ್ಥದಲ್ಲಿ ಇಂಡೆಕ್ಸೇಷನ್ ರಿಮೂವ್ ಮಾಡಿ ರಿಯಲ್ ಎಸ್ಟೇಟ್ ಸೆಕ್ಟರ್ಗೆ ಶಾಕ್ ಅನ್ನು ಕೊಟ್ಟಿರೋ ಸರ್ಕಾರ, ಮತ್ತೊಂದು ಕಡೆ ಅವರ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ನ ಬರ್ಡನ್ ಅನ್ನ ಎಸ್ಪೆಷಲಿ ಲಾಂಗ್ ಟರ್ಮ್ಗೆ 20% ಇದನ್ನು 12.5%ಗೆ ಇಳಿಸೋ ಮೂಲಕ ದೊಡ್ಡ ಗಿಫ್ಟ್ ಅನ್ನ ಕೂಡ ಅಲ್ಲಿ ಸರ್ಕಾರ ಕೊಟ್ಟಿದೆ. ಇನ್ನು ಶೇರ್ ಮಾರ್ಕೆಟ್ ನಲ್ಲಿ ಸಿಕ್ಕಾಪಟ್ಟೆ ಓವರ್ ಹೀಟೆಡ್ ಸಿಚುವೇಶನ್ ಇತ್ತು, ಸಿಕ್ಕಾಪಟ್ಟೆ ಆಕ್ಟಿವಿಟಿ ಜಾಸ್ತಿ ಆಗ್ಬಿಟ್ಟಿತ್ತು, ತಗೋ ಮಾರು ತುಂಬಾ ಜಾಸ್ತಿ ಆಗ್ತಾ ಇತ್ತು. ಅದಕ್ಕೆ ಫ್ಯೂಚರ್ ಅಂಡ್ ಆಪ್ಷನ್ಸ್ ಕೂಡ ದೊಡ್ಡ ಪ್ರಮಾಣದಲ್ಲಿ ಆ ಓವರ್ ಹೀಟೆಡ್ ಸಿಚುವೇಶನ್ಗೆ ಕೊಡುಗೆಯನ್ನು ಕೊಡ್ತಾ ಇತ್ತು. ಈಗ ಫ್ಯೂಚರ್ ಅಂಡ್ ಆಪ್ಷನ್ ಸೆಕ್ಯೂರಿಟಿ ವ್ಯವಹಾರಗಳ ಮೇಲೆ ತೆರಿಗೆಯನ್ನ 0.02%ಗೆ ಏರಿಕೆ ಮಾಡಲಾಗಿದೆ. ಹಾಗೆ ಬೈಬ್ಯಾಕ್ ಶೇರ್ಗಳಿಂದ ಬಂದ ಆದಾಯದ ಮೇಲೂ ಕೂಡ ತೆರಿಗೆಯನ್ನ ಹಾಕಲಾಗುತ್ತೆ. ಈಗ ಅಷ್ಟು ಮಾತ್ರ ಅಲ್ಲ, ಯಾವುದೇ ರೀತಿಯ ಹೂಡಿಕೆದಾರರಿಗೆ ಏಂಜಲ್ ಟ್ಯಾಕ್ಸ್ ಅನ್ನ ರದ್ದು ಮಾಡಲಾಗಿದೆ, ಕಂಪನಿಗಳಲ್ಲಿ ಸ್ಟಾರ್ಟ್ಅಪ್ಗಳಲ್ಲಿ ಹೂಡಿಕೆ ಮಾಡೋರಿಗೆ. ಇನ್ನು ವಿದೇಶಿ ಕಂಪನಿಗಳ ಮೇಲಿನ ಕಾರ್ಪೊರೇಟ್ ತೆರಿಗೆ 40%ನಿಂದ 35%ಗೆ ಇಳಿಸಲಾಗಿದೆ. ಫಾರಿನ್ ಕಂಪನೀಸ್ಗೆ ಇಲ್ಲಿ ಬಂದು ಇಂಡಿಯಾ ಘಟಕ ಬೇರೆ ಕಂಪನಿ ಓಪನ್ ಮಾಡಿದ್ರೆ ಅವರಿಗೆ ಅನ್ವಯ ಆಗಲ್ಲ. ಫಾರಿನ್ ಕಂಪನಿ ಆಗಿದ್ದುಕೊಂಡೇ ಆಪರೇಟ್ ಮಾಡ್ತಿರೋರಿಗೆ 40%ನಿಂದ 35%ಗೆ ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ ಇಳಿಸಲಾಗಿದೆ ಅವರಿಗೆ. ಭಾರತೀಯ ಕಂಪನಿಗಳಿಗೆ ನಿಮ್ಗೆ ಗೊತ್ತೇ ಇದೆ 25% ಕಾರ್ಪೊರೇಟ್ ಟ್ಯಾಕ್ಸ್ ಇದೆ. ಅಂದ್ರೆ ಭಾರತದ ಕಾರ್ಪೊರೇಟ್ ಕಂಪನಿಗಳು ತಾವು ಗಳಿಸಿರೋ ಆದಾಯದಲ್ಲಿ ಅಂದ್ರೆ ಪ್ರಾಫಿಟ್ ನಲ್ಲಿ ಲಾಭದಲ್ಲಿ 25% ಸರ್ಕಾರಕ್ಕೆ ಟ್ಯಾಕ್ಸ್ ಕೊಡಬೇಕು, ಅದು ಹಾಗೆ ಇದೆ. ಇನ್ನು ಕ್ರೂಸ್ ಟೂರಿಸಂಗೆ ಮಹತ್ವ ಕೊಡೋಕೋಸ್ಕರ ವಿದೇಶಿ ಕ್ರೂಸ್ ಕಂಪನಿಗಳು ಕೂಡ ಭಾರತದಲ್ಲಿ ಬಂದು ಆಪರೇಟ್ ಮಾಡಿದ್ರೆ ಅವ್ರಿಗೆ ನಾವು ಒಂದಷ್ಟು ಅನುಕೂಲಗಳನ್ನ ಮಾಡ್ಕೊಳ್ತೀವಿ, ಸರಳೀಕೃತ ತೆರಿಗೆ ಪದ್ಧತಿಯನ್ನು ಅವ್ರಿಗೆ ಮಾಡ್ಕೊಡ್ತೀವಿ ಅಂತ ಅದಕ್ಕೆ ಮಹತ್ವವನ್ನು ಕೊಡಲಾಗಿದೆ. ಏನು ಟ್ಯಾಕ್ಸ್ ಸ್ಟ್ರಕ್ಚರ್ನಲ್ಲಿ ಏನೆಲ್ಲ ಮಾಡಲಾಗಿದೆ, ಇಂಡೈರೆಕ್ಟ್ ಟ್ಯಾಕ್ಸಸ್ನಲ್ಲಿ ಏನೆಲ್ಲ ಬದಲಾವಣೆ ಮಾಡಲಾಗಿದೆ ಅಂತ ನೋಡ್ತಾ ಹೋದರೆ, ತೆರಿಗೆ ಯಾವುದಕ್ಕೆಲ್ಲ ಇಳಿಕೆ ಮಾಡಿದ್ದಾರೆ ಅಂತ ಫಸ್ಟ್ ನೋಡೋಣ. 3 ಅತ್ಯಂತ ಮಹತ್ವದ ಕ್ಯಾನ್ಸರ್ ಔಷಧಗಳಿಗೆ ತೆರಿಗೆಯನ್ನು ಕಂಪ್ಲೀಟ್ ಆಗಿ ತೆಗೆದುಹಾಕಲಾಗಿದೆ. ಮೊಬೈಲ್ ಫೋನ್, ಚಾರ್ಜರ್ ಮತ್ತು ಬಿಡಿ ಭಾಗಗಳ ತೆರಿಗೆಯನ್ನು 15%ಗೆ ಇಳಿಸಲಾಗಿದೆ. ಚಿನ್ನ, ಬೆಳ್ಳಿ ಮೇಲಿನ ಕಸ್ಟಮ್ ಸುಂಕ 6% ಹಾಗೂ ಪ್ಲಾಟಿನಂ ಮೇಲೆ 6.4% ಕಟ್ ಮಾಡಲಾಗಿದೆ ಟ್ಯಾಕ್ಸ್ ಅನ್ನ. ಏನು ಎಕ್ಸ್ರೇ ಟ್ಯೂಬ್ಗಳು ಮತ್ತು ಫ್ಲಾಟ್ ಪ್ಯಾನಲ್ ಡಿಟೆಕ್ಟರ್ಗಳ ಮೇಲಿನ ಕಸ್ಟಮ್ ಸುಂಕ 6% ಡೌನ್ ಮಾಡಲಾಗಿದೆ. 25 ಕ್ರಿಟಿಕಲ್ ಮಿನರಲ್ಗಳಿಗೆ ಕಸ್ಟಮ್ ತೆರಿಗೆ ಇಲ್ಲ ಅಂತ ಹೇಳಿದ್ದಾರೆ. ಆಮದು ಮಾಡಿದ ಆಭರಣದ ವಸ್ತುಗಳು, ಸಮುದ್ರಾಹಾರ, ಸೋಲಾರ್ ಬಿಡಿ ಭಾಗಗಳು, ಪಾದರಕ್ಷೆ, PVC ಫ್ಲೆಕ್ಸ್ ಬ್ಯಾನರ್, ಪೆಟ್ರೋಕೆಮಿಕಲ್, ಚರ್ಮದ ವಸ್ತುಗಳು, ಫೆರೋನಿಕಲ್, ಬ್ಲಿಸ್ಟರ್ ಕಾಪರ್ ಇವುಗಳೆಲ್ಲದರ ತೆರಿಗೆಯನ್ನು ಇಳಿಸಲಾಗಿದೆ. ಇವೆಲ್ಲವೂ ಕೂಡ ಇಷ್ಟು ತನಕ ಹೇಳಿದ್ದು ಚೀಪ್ ಆಗುತ್ತೆ. ತೆರಿಗೆ ಏರಿಕೆ ಯಾವುದಕ್ಕೆ ಮಾಡಿದ್ದಾರೆ, ಯಾವ್ದು ದುಬಾರಿ ಆಗುತ್ತೆ ಅಂತ ನೋಡಿದ್ರೆ, ನಾನ್ ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ಗಳು, ಟೆಲಿಕಾಂ ವಸ್ತುಗಳು, ಅಮೋನಿಯಂ ನೈಟ್ರೇಟ್ ಇವುಗಳಿಗೆಲ್ಲ ತೆರಿಗೆ ಜಾಸ್ತಿ ಮಾಡಲಾಗಿದೆ. ಏನು ಬಜೆಟ್ನಲ್ಲಿ ಯಾವ ಕ್ಷೇತ್ರಕ್ಕೆ ಎಷ್ಟು ದುಡ್ಡನ್ನು ಹಂಚಿಕೆ ಮಾಡಲಾಗಿದೆ ನೋಡಿದ್ರೆ, ರಕ್ಷಣಾ ಕ್ಷೇತ್ರಕ್ಕೆ 4.5 ಲಕ್ಷ ಕೋಟಿ ರೂಪಾಯಿ, ಗ್ರಾಮೀಣ ಅಭಿವೃದ್ಧಿ ಕ್ಷೇತ್ರಕ್ಕೆ 2.65 ಲಕ್ಷ ಕೋಟಿ ರೂಪಾಯಿ, ಕೃಷಿಗೆ 1.51 ಲಕ್ಷ ಕೋಟಿ ರೂಪಾಯಿ, ಗೃಹ ಇಲಾಖೆಗೆ 1.5 ಲಕ್ಷ ಕೋಟಿ ರೂಪಾಯಿ, ಶಿಕ್ಷಣಕ್ಕೆ 1.25 ಲಕ್ಷ ಕೋಟಿ ರೂಪಾಯಿ, IT ಮತ್ತು ಟೆಲಿಕಾಂ ಸೆಕ್ಟರ್ಗೆ 1.16 ಲಕ್ಷ ಕೋಟಿ ರೂಪಾಯಿ, ಆರೋಗ್ಯ ಇಲಾಖೆಗೆ 89,000 ಕೋಟಿ, ಇಂಧನ ಇಲಾಖೆಗೆ 68,000 ಕೋಟಿ, ಸಮಾಜ ಕಲ್ಯಾಣ ಇಲಾಖೆಗೆ 56,000 ಕೋಟಿ, ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಗೆ 47,000 ಕೋಟಿ ರೂಪಾಯಿ ಅನೌನ್ಸ್ ಮಾಡಲಾಗಿದೆ. ಹಾಗಾದ್ರೆ ಸರ್ಕಾರಕ್ಕೆ ಆದಾಯ ಎಷ್ಟೆಷ್ಟು ಪರ್ಸೆಂಟ್ ಎಲ್ಲೆಲ್ಲಿಂದ ಬರುತ್ತೆ ಅಂತ ಕೂಡ ಕ್ವಿಕ್ ಆಗಿ ನೋಡ್ಬಿಡೋಣ. 27% ಸಾಲ ಮಾಡುತ್ತೆ ಸರ್ಕಾರ ತನ್ನ ಆದಾಯಕ್ಕೋಸ್ಕರ, 19% ನೇರ ತೆರಿಗೆಯಿಂದ ಬರುತ್ತೆ, 18% GST ಮತ್ತು ಇತರ ಮೂಲಗಳಿಂದ ಸಂಗ್ರಹ ಆಗುತ್ತೆ, 17% ಕಾರ್ಪೊರೇಟ್ ಕಂಪನಿಗಳಿಂದ ಸಂಗ್ರಹ ಮಾಡೋ ತೆರಿಗೆಯಿಂದ ಬರುತ್ತೆ, 9% ತೆರಿಗೆಯೇತರ ಆದಾಯದಿಂದ ಸಂಗ್ರಹ ಮಾಡ್ತಾರೆ, 5% ಕೇಂದ್ರ ಅಬಕಾರಿ ಸುಂಕ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿಯಿಂದ, 4% ಕಸ್ಟಮ್ಸ್ನಿಂದ, 1% ಇತರೆ ಮೂಲದಿಂದ. ಖರ್ಚು ಹೆಂಗ್ ಮಾಡ್ತಾರೆ ಅಂತ ಕೂಡ ಕ್ವಿಕ್ ಆಗಿ ನೋಡ್ಬಿಡೋಣ. 21% ರಾಜ್ಯಗಳ ತೆರಿಗೆ ಪಾಲು ಅಂತ ಕೊಡ್ತಾರೆ, 19% ಆದಾಯವನ್ನ ಅವರು ಬಡ್ಡಿ ಕಟ್ಟೋಕೆ ಯೂಸ್ ಮಾಡ್ಕೊಳ್ತಾರೆ, 16% ದುಡ್ಡನ್ನ ಕೇಂದ್ರ ವಲಯದ ಯೋಜನೆಗಳಿಗೆ ರಕ್ಷಣೆ ಮತ್ತು ಸಬ್ಸಿಡಿ ಬಿಟ್ಟು ಖರ್ಚು ಮಾಡಲಾಗುತ್ತೆ, 9% ಹಣಕಾಸು ಆಯೋಗದ ಖರ್ಚುಗಳಿಗೆ ಬಳಕೆ ಮಾಡಲಾಗುತ್ತೆ, ಇನ್ನೂ 9% ಇತರ ವೆಚ್ಚಗಳು ಅಂತ ಹಾಕೊಂಡಿದ್ದಾರೆ, 8% ರಕ್ಷಣೆಗೆ, 8% ಕೇಂದ್ರ ಪ್ರಾಯೋಜಿತ ಯೋಜನೆಗಳಿಗೆ, 6%
ಸಬ್ಸಿಡಿ ಕೊಡೋಕೆ, 4% ಪೆನ್ಷನ್ ಕೊಡೋಕೆ ಈ ದುಡ್ಡು ಖರ್ಚಾಗುತ್ತೆ. ಇನ್ನು ಸರ್ಕಾರಕ್ಕೆ ಸಾಲವನ್ನು ಹೊರತುಪಡಿಸಿ ಟೋಟಲ್ ದುಡ್ಡು ಬರೋದು ಸರ್ಕಾರಕ್ಕೆ 32.07 ಲಕ್ಷ ಕೋಟಿ ರೂಪಾಯಿ. ಟೋಟಲ್ ಖರ್ಚಿರೋದೆಷ್ಟು? 16 ಲಕ್ಷ ಕೋಟಿ ರೂಪಾಯಿ ಜಾಸ್ತಿ. ಬರೋ ದುಡ್ಡಿಗಿಂತ ಹೋಗೋ ದುಡ್ಡು ಜಾಸ್ತಿ, 48.21 ಲಕ್ಷ ಕೋಟಿ ರೂಪಾಯಿ ಇದೆ. ಅದರಲ್ಲಿ ತೆರಿಗೆಯಿಂದ ಬರೋ ಸ್ವೀಕೃತಿಗಳೆಷ್ಟು ಸರ್ಕಾರಕ್ಕೆ? 25 ಲಕ್ಷ ಕೋಟಿ ರೂಪಾಯಿ. ಫಿಸ್ಕಲ್ ಡೆಫಿಸಿಟ್ ಎಷ್ಟು? ವಿತ್ತೀಯ ಕೊರತೆ ಎಷ್ಟು? 4.9%. ಅಂದರೆ ಬಜೆಟಲ್ಲ, ಬಜೆಟಲ್ಲಿ 100 ರೂಪಾಯಿ ಮಾಡಿದ್ದೀವಿ, ಅದರಲ್ಲಿ 4.9% ಅಷ್ಟೇ ಕೊರತೆ ಇದೆ ಅಂತಲ್ಲ. ದೇಶದ GDP ಪರ್ಸೆಂಟೇಜ್ ವೈಸ್ ನೋಡಿದಾಗ GDPಯ 4.9%ನಷ್ಟು ಫಿಸ್ಕಲ್ ಡೆಫಿಸಿಟ್ ಸರ್ಕಾರಕ್ಕಿದೆ. ಟೋಟಲ್ ಬಜೆಟ್ ಗಾತ್ರ ಇನ್ನೊಂದ್ಸರಿ ಹೇಳ್ತೀವಿ. ಇಡೀ ನಿರ್ಮಲಾ ಸೀತಾರಾಮನ್ ಅವರ ಈ ದೇಶದ ಭಾರತದ 2024-25ನೇ ಸಾಲಿನ ದುಡ್ಡಿನ ಲೆಕ್ಕಾಚಾರ 48.21 ಲಕ್ಷ ಕೋಟಿ ರೂಪಾಯಿಗಳದ್ದು. ಸೊ ಫ್ರೆಂಡ್ಸ್, ಇದಾಗಿತ್ತು ಬಜೆಟ್ನ ಹೈಲೈಟ್ಸ್. ಇದ್ರ ಬಗ್ಗೆ ನಿಮಗೇನಿಸ್ತು ಅದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಆಗಲೇ ಹೇಳಿದ ಹಾಗೆ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಒಂದು ರಿಮೈಂಡರ್. ನಿಮ್ಮಲ್ಲಿ ಯಾರಾದರೂ ಮಾಡಿಸಿಲ್ಲ ಅಂದರೆ, ಮಾಡಿಸ್ಬೇಕು ಅನ್ನೋ ಆಸಕ್ತಿ ಇದ್ರೆ ನೀವು ಕೂಡ ಮಾಡಿಸ್ಬೋದು. ನಿಮ್ಮ ಫ್ಯಾಮಿಲಿಗೆ ಆರ್ಥಿಕ ಭದ್ರತೆ, ನಿಮ್ಮ ಫ್ಯಾಮಿಲಿಗೆ ಆರೋಗ್ಯದ ಭದ್ರತೆ ಹಾಗೂ ತೆರಿಗೆ ವಿನಾಯಿತಿಯ ಬೆನಿಫಿಟ್ ಎಲ್ಲವನ್ನ ಪಡ್ಕೋಬಹುದು. ಅಪ್ ಟು 25% ತನಕ ಆನ್ಲೈನ್ ಡಿಸ್ಕೌಂಟ್ನೊಂದಿಗೆ ನೀವು ಬೈ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಾಮೆಂಟ್ನಲ್ಲಿ ಲಿಂಕ್ ಇದೆ, ನೀವು ಅದನ್ನು ಚೆಕ್ ಮಾಡ್ಬೋದು. ಮಾಡಿಸದೇ ಇರೋರು, ಆಸಕ್ತಿ ಇರೋರು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.